ಶರೀರವೆಲ್ಲ ಒಪ್ಪಿಸ್ರಿ. ಗ್ಲೋರಿ 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 ಗ್ಲೋರಿ. ಕೀರ್ತನೆಗಾರನು ಹೇಳ್ತಾನೆ ಸ್ಪಷ್ಟವಾಗಿ, ಮನುಷ್ಯನು ಸಹಾಯ ಮಾಡೋ ಶಕ್ತನಲ್ಲ, ನಿಮ್ಮನ್ನು ದೇವರು ಸಹಾಯ ಮಾಡ್ತಕ್ಕಂಥನನ್ನ, ನಿಮಗೆ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥನನ್ನ, ದೇವರು ನಿಮ್ಮ ಜೀವಿತ ನಿಮ್ಮ ಹೃದಯಗಳನ್ನು ಕಟ್ಟತಕ್ಕಂಥನನ್ನ. ಪ್ರಿಯರೇ, ಪರಿಶುದ್ಧಾತ್ಮ ನಿಮಗೆ ಮಹಿಮೆ ಆಗಲಿ ಅಪ್ಪ, ನಿಮ್ಮ ಘನತೆ ಆಗಲಿ. ಒಳ್ಳೆ ಸಮಯ, ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೂ ಒಟ್ಟಾಗಿ ಸೇರಿ ಕೂಡಿಸಿ ಪ್ರಾರ್ಥಿಸುವ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಇವತ್ತು ನಿನ್ನ ಮಕ್ಕಳಪ್ಪ ದೇವರೇ, ನಿನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ ಕರ್ತಾನೆ. ಯಾವ ವಿಷಯವಾಗಿ ನಿನ್ನ ಮಕ್ಕಳು ಪ್ರಾರ್ಥಿಸ್ತಾ ಇದ್ದಾರೋ ಕರ್ತಾನೆ, ಅವ್ರ ಪ್ರಾರ್ಥನೆ ಕೇಳಪ್ಪ ದೇವರೇ, ಅವ್ರ ಪ್ರಾರ್ಥನೆಯನ್ನು ಕೇಳು ದೇವರೇ. ಅವ್ರ ಪ್ರಾರ್ಥನೆಕ ಸದುತ್ತರು ಕೊಡಪ್ಪ ಕರ್ತಾನೆ. ಯಜಮಾನ ವಿಷಯವಾಗಿ ಚಿಂತೆ ಇದ್ದಿರ್ಬೋದು, ಹೆಂಡತಿ ವಿಷಯವಾಗಿ ಚಿಂತೆ ಇದ್ದಿರ್ಬೋದು, ಮಕ್ಕಳ ವಿಷಯವಾಗಿ ಚಿಂತೆ ಇದ್ದಿರ್ಬೋದು, ತಾಯಿ ತಂದೆ ವಿಷಯವಾಗಿ ಚಿಂತೆ ಇದ್ದಿರ್ಬೋದು, ನಿಮ್ಮ ಕೈ ಕೆಲಸಕ್ಕಾಗಿ ಚಿಂತೆ ಇದ್ದಿರ್ಬೋದು, ಇನ್ನೂ ಯಾವಾರ ಒಂದು ಸಮಸ್ಯೆಗಾಗಿ ನೀವು ಚಿಂತಿಸ್ತಿರ್ಬೋದು. ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಾಗಿದ್ದೀರಿ, ಒಳ್ಳೆ ಎಜುಕೇಷನ್ ಅದ, ಉದ್ಯೋಗ ಇಲ್ಲೇನು, ಅಥವಾ ಇನ್ನೂ ಏನಾರ ಸಮಸ್ಯೆಗಳನ್ನು ಎದುರ್ಕೊಳ್ತಕ್ಕಂಥವ್ರಾಗಿದ್ದೀರೇನು. ಒಂದು ವೇಳೆ ನೀನು ಕರ್ತನ ಸನ್ನಿಧಿಯನ್ನು ಆಶ್ರಯಿಸಿ ಪ್ರಾರ್ಥನೆ ಮಾಡುವುದರೆ ಕರ್ತನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಈ ಆನ್ಲೈನಲ್ಲಿ ಕೂಡ ಯಾರಾದರ ದೇವಾ ನನ್ನ ಜೀವಿತ ಇದು, ನನ್ನ ಕುಟುಂಬ ಇದು, ನನ್ನ ಪರಿಸ್ಥಿತಿ ಇದು, ನಿನ್ನ ಸಹಾಯ ಮಾಡುವುದಾದರೆ ನನ್ನ ಜೀವಿತ ಹೃದಯ ಕಟ್ಲಕ್ಕೆ ಅವಕಾಶ ಇದ್ದೇವ್ರಿ ಎಂಬುದಾಗಿ, ಅಥವಾ ಇನ್ನೂ ಏನಾರ ಕೈಲೇ ರೋಗ ವ್ಯಾಧಿ ಸಮಸ್ಯೆಗಳಿಂದ ಬಂಧಿಸಲ್ಪಟ್ಟಿದ್ದು ಈ ಆನ್ಲೈನಲ್ಲಿ ಕೂಡ ಒಂದು ವೇಳೆ ನೀವಿರುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡುವುದರೆ ಸೂಚಕ ಕಾರ್ಯಗಳನ್ನು ಮಾಡ್ತಾನೆ. ಕರ್ತನು ಅದ್ಭುತ ಮಾಡ್ತಾನೆ. ಪ್ರಿಯರೇ, ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವ್ರ ಹಣ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ನಲ್ಲಾಗಲಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ, ಅಥವಾ ಇನ್ನೂ ಅನೇಕ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವೇಳೆ ನೀವು ಪಾಲ್ಭಾಗಿರುವಾಗ ದೇವರು ಅದ್ಭುತ ಮಾಡ್ತಾನೆ. ಪ್ರಿಯರೇ, ಈ ಕಲ್ವರಿ ಮಿರಕಲ್ ಟೆಂಪಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇರ್ತಕ್ಕಂಥವ್ರು, ಫೇಸ್ಬುಕ್ನಲ್ಲಿ ಇರ್ತಕ್ಕಂಥವ್ರು ಒಂದು ವೇಳೆ ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ಲಾಕ ಸಿದ್ಧನಾಗಿದ್ದಾನೆ. ಗ್ಲೋರಿ 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 ಗ್ಲೋರಿ. ನಿನ್ನವರ ವಿಷಯವಾಗಿ ಚಿಂತಿಸಿ ಪ್ರಾರ್ಥನೆ ಮಾಡು. ನಿನ್ನವರಿಗೆ ಏನ ಕೊರತೆ ಅದನ್ನ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಬಂಧು ಬಳಗ ರಕ್ತ ಸಂಬಂಧಿಕರಿಗೆ ಏನಾರ ಕೈಲಿ ರೋಗ ವ್ಯಾಧಿಗಳಿದ್ರ ಅವ್ರ ವಿಷಯ ಕೂಡ ಒಂದು ಸರ್ತಿ ನೀನು ಪ್ರಾರ್ಥನೆ ಮಾಡು. ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿನ್ನ ಘನತೆ ಆಗಲಿ ದೇವ, ನೀ ಕಾರ್ಯ ಮಾಡು. ಸೇವೆ ವಿಷಯವಾಗಿ, ಸಭೆಯ ಅಭಿವೃದ್ಧಿ ವಿಷಯವಾಗಿ ಪ್ರಾರ್ಥಿಸು. ಸಭೆ ಆಲಯ ಕಟ್ಟಡ ವಿಷಯವಾಗಿ ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀವೇನಯ್ಯ. ಹೌದಪ್ಪ,
ಸಹೋದರ, ನಿನ್ನ ವಿಷಯವಾಗಂತೂ ನೀವು ಪ್ರಾರ್ಥನೆ ಮಾಡಿದಿ. ನಿನ್ನವರ ವಿಷಯವಾಗಿ ಒಂದು ಸರ್ತಿ ಚಿಂತಿಸಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿರಿದ್ದಿರ್ಬೋದು, ಅಣ್ಣ ತಮ್ಮರಿಗೆ ರೋಗ ವ್ಯಾಧಿ ಇದ್ದಿರ್ಬೋದು, ಅನೇಕ ಸಂಕಟಗಳಿದ್ದಿರ್ಬೋದು. ಇನ್ನು ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರಿಗಾದರ ಏನಾದರೂ ಸಮಸ್ಯೆ ಕೊರತೆಗಳಿದ್ದಿರ್ಬೋದು. ಅದರ ವಿಷಯವಾಗಿ ಒಂದು ನಿಮಿಷ ನೀನು ಪ್ರಾರ್ಥಿಸುವುದಾದರೆ ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನಿನಗೆ ಹೇಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದನೋ ಅವ್ರಿಗೆ ಕೂಡ ದೇವರು ಆರೋಗ್ಯ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾಕಂದರೆ ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನ್ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಯವನ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಪ್ರೇರೆ ನಾವು ಒಂದು ನಂಬಿಕೆ ವಿಶ್ವಾಸದಿಂದ ನೀವು ಪ್ರಾರ್ಥಿಸೋದ್ರೆ ನಿನ್ನವರ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ದೇವರು. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಯುವ ನನ್ನ ಒಡೆಯನೇ, ನನ್ನ ಕಾಯುವ ನನ್ನ ಒಡೆಯನೇ, ನೀವೇನಯ್ಯ. ಆರಾಧನೆ 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 ಆರಾಧನೆ. ಯೋಹಾನ್ ಸಹೋದರಗೋಸ್ಕರ ನಾವು ಪ್ರಾರ್ಥನೆ ಮಾಡಲು ಸರ್ತಿ ಕ್ಯಾನ್ಸರ್ ರೋಗದಿಂದ ಆಡ್ತಕ್ಕಂಥವನಾಗಿದ್ದಾನೆ. ಮರಣ ಹಾಸ್ಯದಲ್ಲಿದ್ದಾನೆ. ಪ್ರಿಯರೇ, ಆ ಮಗನಿಗೆ ಸ್ವಸ್ಥತೆ ಆಗಲಿ, ಆ ಮಗನಿಗೆ ಬಿಡುಗಡೆ ಆಗಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡಲಿ. ಕರ್ತನೆ ನಿಮಗೆ ಮಹಿಮೆ ಆಗಲಿ. ಕರ್ತನೆ ಯೋಹಾನ್ ಸಹೋದರ ನಾವು ಪ್ರಾರ್ಥಿಸ್ತೇವಪ್ಪ, ಕ್ಯಾನ್ಸರ್ ರೋಗದಿಂದ ಅವನಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀನು ಬಿಡುಗಡೆ ಕೊಡಪ್ಪ. ಕರ್ತನೆ ಒಳ್ಳೆ ಒಂದು ಆರೋಗ್ಯ ಕೊಡು. ವೈದ್ಯರಿಗೆ ನಾವು ಪ್ರಾರ್ಥಿಸ್ತೇವೆ, ಯಾವ ವೈದ್ಯ ಕೊಟ್ಟರೋ ಗುಣವಂತನು ಅಂತ ವೈದ್ಯ ಕೊಡುವಾಗ ಸಹಕರಿಸ್ರಿ. ವೈದ್ಯ ಕೊಟ್ಟಿರುವಾಗ ಮಗನ ಶರೀರ ಕೂಡ ಸಹಕಾರ ಮಾಡುವಾಗ ಕಾರ್ಯ ಮಾಡಿ ಕಮ್ ಸಮಯದಲ್ಲಿ ಗುಣ ಹೊಂದಿ ನಿನ್ನ ಆಲಯದಲ್ಲಿ ಕಾಣ್ಬೇಕಪ್ಪ ಕರ್ತನೆ ಅಂತಾನು. ಆ ಮಗನ ಜೀವಿತದಲ್ಲಿ ಅದ್ಭುತ ಮಾಡು. ಆ ಕ್ಯಾನ್ಸರ್ ರೋಗಕ್ಕ ನಜರತ್ ಯೇಸು ಕ್ರಿಸ್ತ ನಸ್ನಲ್ಲಿ ಇನ್ನೊಂದು ಸೇವಕನಾಗಿ ಖಂಡಿಸ್ತಪ್ಪ ಕರ್ತನೆ. ಇಮಿಡಿಯೇಟ್ಲಿ ಮನೆಗೆ ಬಿಡುಗಡೆ ಕೊಟ್ಟು ಸ್ವಸ್ಥತೆ ಮಾಡಿ ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತನೆ. ಸಭೆಯಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಅದ್ಭುತ ಮಾಡ ಮಗನ ಜೀವಿತದಲ್ಲಿ ಸ್ವಸ್ಥತೆ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನ್ನ ಪ್ರೀತಿಯು ನನಗೆ ಸಾಕು ಒಡೆಯ, ನಿನ್ನ ನೆರಳಲ್ಲಿ ಬದುಕುವೆನು. ಹೌದಪ್ಪ ಏಸಯ್ಯ, ನಿನ್ನ ಪ್ರೀತಿಯು ನನಗೆ ಸಾಕು ಒಡೆಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಗುರುಗಳೇ, ನೀನೇ. ಆಮೆನ್ ಆಮೆನ್. ನನ್ನ ನಡೆಸುವ ನನ್ನ ಗುರುಗಳೇ, ಯೆಹೋವರುವ ನೀನೇ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀವೇ యేసయ్య. ಆಶ್ರಯವು ನೀವೇ యేసయ్య, ನನ್ನ ಆಧಾರವು ನೀವೇ యేసయ్య. ಆರಾಧನೆ 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 ಆರಾಧನೆ
ನಿನ್ನ ನೆರಳಲ್ಲಿ ಬದುಕುವೆನು ನಿನ್ನ ಪ್ರೀತಿಯು ನನಗೆ ಸಾಕು ಒಡೆಯ ನಿನ್ನ ನೆರಳಲ್ಲಿ ಬದುಕುವೆನು ನನ್ನ ನಡೆಸುವ ನನ್ನ ಕುರುಬನೇ ನೀನೇ ನನ್ನ ನಡೆಸುವ ನನ್ನ ಕುರುಬನೇ ನೀನೇ ಆರಾಧನೆ 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 ಎಸ್ ಲಾರ್ಡ್ ಎಸ್ ಲಾರ್ಡ್ ಆರಾಧನೆ 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 ಹೌದು ದೇವ ನಿನ್ನ ಪ್ರೀತಿ ನಮ್ಮೆಲ್ಲರ ಒಳಗಿರುವುದಾದರೆ ನಾವು ನೀನು ಬರುವವರೆಗ ನಾವು ಸಿದ್ಧವಾಗಿದ್ದುಕೊಂಡು ಬದುಕಿಕೊಂಡಿರ್ಲಕ್ಕ ಅವಕಾಶದ ಕರ್ತನೆ ನಿನ್ನ ಪ್ರೀತಿ ಒಂದು ನಮ್ಮೆಲ್ಲರಿಗೂ ಸಾಕು ಕರ್ತನೆ ನಿನ್ನ ಪ್ರೀತಿ ಇರುವುದಾದರೆ ಪ್ರತಿಯೊಂದು ಮಾನವನು ಉನ್ನತ ಸ್ಥಳಕ್ಕೆ ಹೋಗ್ಲಕ್ಕೆ ಅವಕಾಶದ ಕರ್ತನೆ ನಿನ್ನ ಪ್ರೀತಿ ಇಲ್ಲದಿದ್ದರೆ ಮನುಷ್ಯನು ಬರಡು ಭೂಮಿಗೆ ಸಮಾನನಾಗಿದ್ದಾನಪ್ಪ ದೇವ ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಯವನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವರ್ಷದಲ್ಲಿ ಹೇಳ್ತೀರಿ ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ನಿನ್ನ ಮಕ್ಕಳು ನಿನ್ನ ಸನ್ನಿಧಿಲಿ ಯಾರ್ಯಾರು ಬಲವಾಗಿ ಒಂದು ಅದ್ಭುತ ಒಂದು ಶಕ್ತಿಯಿಂದ ನಿಂತಿರುತ್ತಾರೋ ಕರ್ತನೆ ಅವ್ರ ಕೈಗಳನ್ನು ಹಿಡಿದು ದೇವರೇ ನೀನು ಉನ್ನತ ಸ್ಥಾನಕ್ಕೆ ಅಪ್ಪ ಕರ್ತನೆ ಬಲಹೀನರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾವು ಪ್ರಾರ್ಥಿಸ್ತಾ ಅವ್ರ ಬಲಹೀನತೆಗಳೆಲ್ಲ ತೊಲಗಿ ಹೋಗ್ಬೇಕಪ್ಪ ಕರ್ತನೆ ಅವ್ರ ಬಲವುಳ್ಳವರಾಗಿದ್ದು ನಿನ್ನ ಸನ್ನಿಧಿ ನಿನ್ನ ಕೈಯಲ್ಲಿ ಅಂಗೈಲಿರುವ ಹಾಗೆ ನಿನ್ನ ಸಹಕರಿಸ್ತೆ ಎಂಬುದು ನಾವು ಪ್ರಾರ್ಥಿಸ್ತಾ ನೀನು ಕೈ ಹಿಡಿಯುವುದಾದರೆ ನಿನ್ನ ಕೈ ಒಳಗಿಂದ ಯಾರು ತೆಗೆದುಕೊಂಡು ಹೋಗ್ಲಕ್ಕೆ ಅವಕಾಶ ಇಲ್ಲಪ್ಪ ನಿನ್ನ ಪ್ರೀತಿಯಷ್ಟು ಅಪಾರವಾಗಿದೆ ಕರ್ತನೆ ಈ ಆಲಯದಲ್ಲಿ ನಿನ್ನ ಮಕ್ಕಳು ದೇವ್ರೆ ಇನ್ನು ಯಾರಾದರೂ ದೇವ್ರೆ ಅಯ್ಯ ದೇವಾ ಇವರು ನಿನ್ನ ಕಡೆ ತಿರುಗಿಕೊಂಡಿದ್ದಪ್ಪ ನನ್ನ ಜೀವಿತದಲ್ಲಿ ಒಂದೇ ಒಂದು ಅದ್ಭುತ ಮಾಡು ಎಂಬುದಾಗಿ ಒಂದು ಅವಕಾಶ ಕೊಡು ದೇವ್ರೆ ಎಂಬುದಾಗಿ ಒಂದು ಯಾರಾದರೂ ಪ್ರಾರ್ಥಿಸುವುದಾದರೆ ದೇವಾ ಅವ್ರ ಜೀವಿತದಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟು ನಿನ್ನ ಅದ್ಭುತ ಮಾಡು ಕರ್ತನೆ ಒಂದೇ ಒಂದು ಅದ್ಭುತ ನಿನ್ನಲ್ಲಿ ಕೇಳುವುದಾದರೆ ಆ ಮಕ್ಕಳು ಮಾಡೋಪ್ಪ ಎಸೆಯ ನನ್ನ ಸಹೋದರಿ ಪ್ರಿಯ ಸಹೋದರ ಒಂದು ವೇಳೆ ಏನಾದರ ನೀ ದೇವರ ಸನ್ನಿಧಿಯಲ್ಲಿ ಬೇಡುವುದಾದರೆ ನಾನು ದೇವರನ್ನು ಕೊಡ್ಲಕ್ಕೆ ಸಿದ್ಧನಾಗಿದ್ದ ಈ ಪ್ರಾರ್ಥನೆ ಫಲವನ್ನು ನೀನು ಅನುಭವಿಸ್ತಿ ಈ ದಿನ ಪ್ರಾರ್ಥನೆ ವ್ಯರ್ಥವಾಗಿ ನನ್ನ ದೇವರು ತೆಗಿಲಿದ್ದಿಲ್ಲ ಪ್ರೇರಣೆ ವ್ಯರ್ಥವಾಗಿ ದಿನ ಪ್ರಾರ್ಥನೆ ಬಿಡ್ಲದಿಲ್ಲ ಪ್ರೇರಣೆ ನಿನ್ನ ಜೀವಿತದಲ್ಲಿ ಮೇಲ್ ಮಾಡಲತ್ತಂದೇವರು ಸ್ಪಷ್ಟವಾಗಿ ಯವಾನ್ ಸೋದರಗೋಸ್ಕರ ನಾವು ಪ್ರಾರ್ಥಿಸಿದೆವು ದೇವರು ಕ್ಯಾನ್ಸರ್ ರೋಗದಿಂದ ಅವನಿಗೆ ಬಿಡುಗಡೆ ಮಾಡುವ ಸಿದ್ಧನಾಗಿದ್ದಾನೆ ಪ್ರೇರಣೆ ನೀನು ಭಕ್ತಿವಂತನಾಗಿದ್ದು ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥಿಸಿ ಒಂದ್ ವೇಳೆ ಆ ಕುಟುಂಬದವ್ರು ನಮ್ಮ ಮಧ್ಯದಲ್ಲಿ ಯಾರ ಇದ್ದು ಅಯ್ಯ ದೇವಾ ಇದು ಆ ಸಹೋದರಗೋಸ್ಕರ ನಾವು ಪ್ರಾರ್ಥಿಸ್ತೀವಪ್ಪ ಬಿಡುಗಡೆ ಮಾಡಿ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಆ ಕುಟುಂಬಸ್ಥರು ಯಾರಿದ್ದು ಪ್ರಾರ್ಥಿಸುವುದ್ರೆ ನಮ್ಮನ್ನು ಬಿಡುಗಡೆ ಹೊಂದುವ ಹಾಗೆ ನೀನು ಸಹಕರಿಸುವ ಕರ್ತನೆ ನೀನು ಅದ್ಭುತ ಸ್ವರೂಪನಾಗಿದ್ದಿ ಆಲೋಚನೆ ಕರ್ತನಾಗಿದ್ದಿ ಪ್ರಾಕರ್ಮಾದ ದೇವರಾಗಿದ್ದೀಯಪ್ಪ ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೀವಿ ಯಾರಾದರ ಸೈತನ ಅಧಿಕಾರಗಳಿಂದ ಮಂತ್ರಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಅನೇಕ ಕಾಯಿಲೆ ರೋಗ ವ್ಯಾಧಿಗಳಿಗೆ ಒಳಗಾಗಿದ್ದು ಇಂಥ ಒಂದು ಸ್ಥಿತಿ ಪರಿಸ್ಥಿತಿ ದೇವ ಬೆಂಕಿ ಇಳಿದು ಬರ್ಲಿ ಕರ್ತನೆ ಆಕಾಶದಿಂದ ಬೆಂಕಿ ಇಳಿದು ಬರ್ಲಿ ಒಂದ್ಸಲ ಚಪ್ಪಳೆ ಸಟ್ಟತ ನಾವು ದೇವರನ್ನು ಸ್ವಾಗತಿಸ ಬೆಂಕಿ ಇಳಿದು ಬರ್ಲಿ ಆಕಾಶದಿಂದ ಬೆಂಕಿದಿಂದ ಎಲ್ಲಾ ತರ ಸೈತನ ಅಧಿಕಾರ ಮಾಟ ಮಂತ್ರ ಶಕ್ತಿ ದುರಾತ್ಮ ಬಿಡಿ ಶೋಧಿಸ್ತಕ್ಕಂಥ ಎಲ್ಲ ಆತ್ಮಗಳಪ್ಪ ಕರ್ತನೆ ಬೆಂಕಿ ಆಗ್ತೇವಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ ಸುಟ್ಟೋಗ್ಬೇಕಪ್ಪ ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ನಿಲ್ಲುತ್ತಾರೆ ಹಲ್ಲೆಲೂಯ ಇವತ್ತು ನಿಮ್ಮ ಪಕ್ಕದವರಿಗೆ ಹೇಳ್ರಿ ದೇವರು ವಾಕ್ಯದೊಟ್ಟಿಗೆ ನಿಮಗೆ ಮಾತಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದು ಸಂತೋಷ ಕರ್ತನು ಅದ್ಭುತವಾಗಿ ಆತನು ಮಾತಾಡ್ತಕ್ಕಂತನಾಗಿದ್ದಾನೆ ಯಾರಿಗೆ ಆತನು ಮಾತಾಡುತ್ತಾನೋ ಅವ್ರ ಜೀವಿತ ಮಾರ್ಪಡ್ತದ ಮತ್ತು ಬದಲಾವಣೆ ಆಗ್ಲಿಕ್ಕೆ ಅವಕಾಶದ ಪ್ರಿಯರೇ ಸ್ವಯಂವಾಗಿ ದೇವರೇ ಮಾತಾಡ್ದನಂದ್ರೆ
ನಿಮ್ಮ ಕುಟುಂಬ ಕಟ್ಟಲ್ಪಡ್ತತವ ಇಲ್ಲ? ದೇವ್ರು ನಿಮಗೆ ಮಾತಾಡಿದ್ರಂದ್ರೆ ನಿಮ್ಮ ಜೀವಿತ ಮಾರ್ಪಡ್ತತವ ಇಲ್ಲ? ಮಾರ್ಪಡ್ತಲ್ರಿ? ಮಾರ್ಪಡ್ತದ. ದೇವ್ರು ಅದ್ಭುತ ಮಾಡ್ತಕ್ಕಂಥವನ್ನ, ದೇವ್ರು ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥವನ್ನ, ದೇವರು ಕೈ ಬಿಡುವವನಲ್ಲ, ಹಾಳತಕ್ಕಂಥವ್ರಿಗೆ ನೋಡ್ತಕ್ಕಂಥವನು ಕೂಡ ದೇವರು ಅಲ್ಲ, ಅವ್ರಿಗೆ ರಕ್ಷಿಸ್ತಕ್ಕಂಥವನ. ಒಂದು ಸಮುದ್ರದಲ್ಲಿ ಮೀನುಗಳು ಆಡ್ತಕ್ಕಂಥವ, ಅವ್ರ ಆಟ ಮೀನುಗಳು ಆಡ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳು ಅವು ಹುಡುಕ್ತಕ್ಕಂಥವಾಗದ. ಆದರೆ ಒಂದು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಆ ಮೀನುಗಳು ಏನು ಕಾಣ್ತಾವ ಅಂದರೆ, ಆಕಾಶದಿಂದ ಹದ್ದು ನೋಡಿ ಒಂದು ಕಾಲಲ್ಲಿ, ಅಂದರೆ ಅದು ಆಕಾಶದಿಂದ ಹದ್ದು ನೋಡಿ ಕೆಳಗೆ ಇಳಿದು, ಮೊದಲನೇದು ಒಂದು ಕಾಲಲ್ಲಿ 2 ಮೀನು ಹಿಡಿತದ, ಇನ್ನೊಂದು ಕಾಲಲ್ಲಿ 1 ಮೀನು ಹಿಡಿತದ ಪ್ರೇಯರಿ. ಈ 2 ಕಾಲುಗಳಲ್ಲಿ ಇಷ್ಟವ 3 ಮೀನವ ಅದ್ರ ಕಾಲಲ್ಲಿ ಹಿಡ್ದದ. ಎತ್ತರವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗೋದಿಲ್ಲ ಅಂತಿಲ್ಲ, ಆದರೆ ಒಂದೇ ಕಾಲಾಗಿರ್ತಕ್ಕಂಥದ್ದು 1 ಮೀನು ಅದು ಕಾಲಾಗಿಂದ ಕೆಳಗ ಬಿದ್ದೋಗ್ಯದ. ಮೀನು ಅನ್ಕೊಂಡದ ನಾನು ಬದುಕಿಕೊಂಡ, ಮತ್ತು ತಿರುಗಿ ನಾನು ಸಮುದ್ರದಲ್ಲಿ ನಾನು ಬೀಳ್ತಕ್ಕಂಥವನಾಗಿದ್ದ, ಮತ್ತು ನನ್ನ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತದ, ಮತ್ತು ನಾವು ಉನ್ನತ ಸ್ಥಾನಕ್ಕೆ ಬರ್ತಾ ಎಂಬುದಾಗಿ ತಿಳ್ಕೊಂಡು ಅದು ಎಷ್ಟೋ ಸಂತೋಷ ಪಡೋದು. ಆದರೆ ಸಂತೋಷ ಪಡುವಾಗ ಈ 2 ಕಾಲಲ್ಲಿ, ಇನ್ನೊಂದು ಕಾಲಲ್ಲಿ 2 ಮೀನವಲ್ಲ, ಅವು ನೋಡಿ ನಮಗೂ ಬಿಡುಗಡೆ ಆದರೆ ಎಷ್ಟೋ ಉತ್ತಮವಾಗಿರ್ತದೆ ಎಂಬುದಾಗಿ ಆ 2 ಮೀನುಗಳು ಆಲೋಚನೆ ಮಾಡತ್ತಾವ. ಅವು ಆಲೋಚನೆ ಮಾಡಿಕೊಂಡು ಇದ್ರ ಕಡೆ ನೋಡುವಾಗ ಆಕಾಶದಿಂದ ಇನ್ನೊಂದು ಹದ್ದು, ಇದು ಯಾವುದೈತೆ ಒಂದು ಮೀನು ಒಂದು ಕಾಲಲ್ಲಿಂದ ಕೆಳಗೆ ಉಚ್ಕೊಂಡು ಬೀಳ್ತಾ ಇರ್ತದೋ, ಸಮುದ್ರಕ್ಕೆ ಎತ್ತರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅದ ಅದಕ್ಕೆ ಬಂದದ್ದು. ಇವಾಗ ಜಸ್ಟ್ ನಾಗೋ ನನ್ನ ಮನೆಗೆ ನಾ ಇರ್ಲತ್ತಿದೆ ಎಂಬುದಾಗಿ ಸ್ಥಿತಿಗೆ ಬಂದಾಗ ಇನ್ನೊಂದು ಹದ್ದು ಅದಕ್ಕೇನು ಮಾಡ್ತಾ ಹಿಡ್ಕೊತದ ಪ್ರೇರೆ. ಅದು ಅನ್ಕೊಳ್ತದೆ ನನ್ನ ಜೀವಿತ ಕಟ್ಟಲ್ಪಡ್ತದೆ, ಈಗ ನಾ ಸುಧಾರಿಸ್ಕೊಂಡೆ ಅನ್ಕೊಳತ್ತದ. ಆದರೆ ಅದ್ರ ಆಹಾರ ಅದು ಹುಡುಕ್ಲತ್ತದ. ಹದ್ದು ಕೂಡ ತನಗೆ ಬಿ ಆಹಾರ ಬೇಕಾಗ್ಯದ, ಅದು ಭೀ ಹುಡುಕ್ಲತ್ತವ ಪ್ರೇರೆ. 2 ಮೀನು ಒಂದೇ ಕಾಲಲ್ಲವಲ್ಲ, 2 ಮೀನಾಗ ಒಂದು ಬಿಡಬೇಕಾಗಿದ್ದು ಬಿದ್ದಿಲ್ಲ, ಆದರೆ ಒಂದೇ ಕಾಲಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಮೀನು ಅದು ಬಿತ್ತು. ಆದರೆ ಇನ್ನೊಂದು ಹದ್ದಿಗೆ ಎಷ್ಟು ಆಹಾರ ಬೇಕಾಗಿತ್ತು ಅದಕ್ಕೆ ಆಹಾರ ಸಿಕ್ತು. ಈ 2 ಮೀನುಗಳಿರ್ತಕ್ಕಂಥ ಒಂದೇ ಕಾಲ ಇರ್ತಕ್ಕಂಥ ಹಿಡಿದಿರ್ತಕ್ಕಂಥ ಅದು ಕೂಡ ಆಹಾರ ಸಿಕ್ತು. ಆದರೆ ಅದು ಅನ್ಕೊಂಡದ ಈ 3 ಮೀನುಗಳನ್ನು ತಿಂದು ನಾನು ಸಮೃದ್ಧಿ ಹೊಂತ ಅನ್ಕೊಂಡದ್ರ ಅದಕ್ಕೆ 2 ಮೀನು ಅದರ ಜೀವಿತಲ್ಲಿದ್ದು ಅದಕ್ಕೆ ಸಿಕ್ಕದ ಪ್ರೇರೆ. ಇನ್ನೊಂದು ಹದ್ದಿಗೆ ಇನ್ನೊಂದು ಮೀನು ಅವಶ್ಯಕತೆ ಇತ್ತು, ಅದಕ್ಕೆ ಆಹಾರ ಅವಶ್ಯಕತೆ ಇತ್ತು. ಆ ಹದ್ದಿ ಕೂಡ ಅದು ಕಾಲಾಗಿಂದ ಉಚ್ಚಿಬಿದ್ದು ನಾ ಸಮುದ್ರದಾಗ ಬೀಳಕ್ಕೆ ನಡೆದಿದೆ. ಈಗ ಆಲ್ರೆಡಿ ನನ್ನ ಜೀವಿತ ಅದ್ಭುತವಾಗಿ ಅನ್ಕೊಂಡು ಕೆಳಗೆ ಬೀಳತ್ತದ. ಆದರೆ ಇನ್ನೊಂದು ಹದ್ದು ಬಂದು ಅದು ಬೀಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಹಿಡ್ಕೊಂಡು ಮತ್ತೆ ಎತ್ಕೊಂಡು ಹೋಗ್ತು ಪ್ರೇರೆ. ಮನುಷ್ಯನ ಜೀವಿತ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಇಷ್ಟೊಂದು ಅದ್ಭುತವಾಗಿ ಕಾಣ್ಬರ್ತದ, ಅಷ್ಟು ಅದ್ಭುತವಾಗಿ ಕಾಣ್ಬರ್ತದ. ಇವಾಗ ನಾನು ಸಟ್ಟಾಗಿದ ಅನ್ಕೊಂಡಂಥ ಸ್ಥಿತಿಯಲ್ಲಿ ಆ ಮನುಷ್ಯನ ಜೀವಿತ ಹಾಳಾಗೋಯ್ತು ಪ್ರೇರೆ. ಯಾಕಂದರೆ ಮಾಡಿರ್ತಕ್ಕಂಥದ್ದು ನಾವೇ ಅದು ಅನುಭವಿಸಲೇಬೇಕು, ಅಥವಾ ಅನುಭವಿಸಿಲ್ಲ ಅಂದ್ರೆ ಅದು ಆಗ್ಲಾಕ ಸಾಧ್ಯ ಇಲ್ಲೇ ಇಲ್ಲ. ಯಾಕಂದರೆ ಮನುಷ್ಯನಿಗೆ ದುಡಿದು ಆಹಾರ ಸಂಪಾದನೆ ಮಾಡಿಕೊಡ್ಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ಒಂದು ಪ್ರಮಾಣ ಪತ್ರ ಬರೆದುಕೊಟ್ಟಿನಪ್ಲೇ ಮಾಡಿಟ್ಟ. ದುಡಿದು ಇವತ್ತು ನಾವು ಆಹಾರವನ್ನು ನಾವು ಸೇವನೆ ಮಾಡ್ತಕ್ಕಂಥರಾಗಿದ್ದೆವು. ಹಾಗೆ ಪ್ರತಿಯೊಂದು ಪಕ್ಷಿಗಳು ಕೂಡ ತನ್ನ ಗೂಡಲ್ಲಿ ಅವು ಕುಂತಿರುವಾಗ ಅವಕ್ಕೆ ಆಹಾರ ಸಿಗಲ್ಲ, ತನ್ನ ಗೂಡಿದಿಂದ ಅವು ಹೊರಗೆ ಹೋದಾಗ ಅವಕ್ಕೆ ಆಹಾರ ಸಿಗ್ತವೆ ಪ್ರೇರೆ. ತನ್ನಿದ್ದಂಥ ಮನೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಅವು ಇದ್ದು ಅಂದ್ರೆ ಅವಕ್ಕೆ ಆಹಾರ ಸಿಗಲ್ಲ. ಆ ಇದ್ದಂಥ ಸ್ಥಳದಿಂದ ಪಕ್ಕಕ್ಕೆ ಬಂದವು ಅಂದ್ರೆ ಅವಕ್ಕೆ ಆಹಾರ ಸಿಗ್ತಾವ, ಹುಡುಕ್ತಾವ ಪ್ರೇರೆ. ಅಂದರೆ ಆಕಾಶದಲ್ಲಿ ಹರಡುವ ಪಕ್ಷಿಗಳಿಗೆ ದೇವರು ಪ್ರತಿದಿನದ ಆಹಾರ ಕೊಟ್ಟನ. ಅವಕ್ಕೆ ಕಷ್ಟ ಎಂಬುದಾಗಿ ದೇವರು ಕೊಟ್ಟಿಲ್ಲ. ಅವಕ್ಕೆ ಬಂದಿರತಕ್ಕಂಥ ಕಷ್ಟದಲ್ಲಿ ಅವಕ್ಕೆ ಏನು ಬೇಕಾಗಿರ್ತೋ ದೇವರು ಅವು ಕೂಗುವಾಗ ದೇವರು ಅವಕ್ಕೆ ಕೊಟ್ಟೆ ಕೊಡ್ತಾನ. ಮಾನವರಾಗಿರ್ತಕ್ಕಂಥ ನೀವು ಕೂಡ ದೇವ್ರ ಸನ್ನಿಧಿನ ಆಶ್ರಯಿಸಿ ನೀವು ಕೂಗುವಾಗ, ದೇವರ ಸನ್ನಿಧಿಯಲ್ಲಿ ನೀವು ಮೊರೆ ಇಟ್ಟು ಪ್ರಾರ್ಥಿಸುವಾಗ ದೇವರು ನಿನಗೂ ಕೂಡ ಕೊಡ್ತಕ್ಕಂಥನಾಗಿದ್ದಾನೆ ಪ್ರೇಯರೇ. ಚಪ್ಪಡ್ತಾರೆ ದೇವ್ರಿಗೆ ಮಹಿಮೆ ಆಗಲಿ. ನಾವು ಕೆಲವೊಂದು ಸರ್ತಿ ಅನ್ಕೋತೇವೆ ಎಲ್ಲ ನಂದೇ, ಇದೆಲ್ಲ ನಾನೇ ಮಾಡಿದೆ, ಇದೆಲ್ಲ ನನಗೆ ಸಂಬಂಧಪಟ್ಟಿದೆ ಎಂಬುದಾಗಿ ಕೆಲವೊಂದು ಸರ್ತಿ ನೀವು ಅನ್ಕೊಂಡಿರ್ತೀರಿ. ಆದರೆ ಇನ್ನೊಬ್ಬರಿಗೆ ಎಷ್ಟು ಹೋಗ್ಬೇಕೋ ಅಷ್ಟು ಹೋಯ್ತದ, ಎಷ್ಟು ನಿನಗಿರ್ತೋ ಅಷ್ಟೇ ಇರ್ತದೆ. ನಾ ಅಷ್ಟು ಪ್ರಯಾಸ ಪಟ್ಟಿದ ನಿಷ್ಫಲವಾಗ್ಯದ, ಇಷ್ಟು ಪ್ರಯಾಸ ಪಟ್ಟಿದ ನಿಷ್ಫಲವಾಗ್ಯದ. ಇಲ್ಲ, ನಿನಗೆ ಎಷ್ಟು ಬೇಕಾಗಿತ್ತು ದೇವ್ರು ಅಷ್ಟು ಕೊಟ್ಟ. ಇನ್ನೊಬ್ಬರಿಗೆ ಎಷ್ಟು ಬೇಕಾಗಿರ್ತೋ ಅಷ್ಟು ದೇವ್ರು ಕೊಡ್ತಾನೆ. ಅವ್ರ ಆಸಕ್ತಿ ಅಷ್ಟದ, ಅವ್ರ ದುಡಿಮೆ ಅಷ್ಟದ, ಅವ್ರ ಆಸಕ್ತಿ ದುಡಿಮೆ ಅದ, ಅವ್ರ ಪ್ರಯಾಸ ಅದ, ಪ್ರಯತ್ನ ಅದ. ಅವ್ರು ಖಾಲಿ ಕೊಡ್ತಕೊಂತಾರಾಗಿಲ್ಲ, ಹುಡುಕ್ತಕೊಂತಾರ ದೇವ್ರವ್ರಿಗೆ ಪ್ರತಿದಿನ ಕೊಡ್ತಕೊಂತಾನ. ಖಾಲಿ ಕೂತಂತ ನಿನಗ ನನಗ ಸಿಗಲ್ಲ. ನಾವೆಲ್ಲರೂ ಕಲ್ತಾಗಿ ಹುಡುಕಿ ಪ್ರಯಾಸಪಟ್ಟು ಪ್ರಯತ್ನದಲ್ಲಿ ನಿಷ್ಫಲವಾಗಲಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ತಿಳ್ಕೊಂಡು ಮುಂದೋಡುವಾಗ ದೇವರು ನಿಮ್ಮೊಟ್ಟಿಗಿದ್ದು ಅದ್ಭುತವಾಗಿ
ನಡೆಸ್ತಾನೆ ಪ್ರಿಯರೇ. ಅದಕ್ಕೆ ಇವತ್ತಿನ ಆ ಸಂದೇಶ ಕಡೆ ನಾವು ಹೋಗೋಣ. ಸ್ಪಷ್ಟವಾಗಿ ಬೈಬಲ್ ತಂದವ್ರು ತೋರಿಸಿರೋ ಒಂದ್ಸರ್ತಿ. ಹಲ್ಲೆಲೂಯ. ಫಂಕ್ಷನ್ಗೆ ಹೋಗಿರ ಅನ್ಕೋರಿ, ಮದಿಗೆ ಹೋಗಿರ ಅನ್ಕೋರಿ, ಯಾವ್ದಾರ ಫಂಕ್ಷನ್ಗೆ ಹೋಗಿರ ಅಂತ ಹೇಳ್ಕೋರಿ, ಏನು ತೊಗೊಂಡು ಹೋಗ್ತೀರಿ? ಗಿಫ್ಟು 100% ತಗೊಂಡು ಹೋಗ್ತೀರ. ಅವ್ರು ತೊಗೊಂಡ್ರ ಏನು ಅನ್ಕೋತಾರೋ ಏನೋ ಪಾಪ. ಕಂಪಲ್ಸರಿ ತೊಗೊಂಡು ಹೋಗ್ಬೇಕು. 2 ಹೂವಿನ ಹಾರ ತೊಗೊಂಡು ಹೋಗ್ಬೇಕು. ಏನಿಲ್ಲ ಅಂದ್ರೆ ಸುಮ್ಮನೆ ಅಯ್ಯರ ತೊಗೊಂಡು ಹೋಗ್ಬೇಕೆಂಬುದಾಗಿ ಒಂದು ಫಂಕ್ಷನ್ಗೆ ಹೋಗಿ ಕಂಪಲ್ಸರಿ ನೀವು ಹೂವಿನ ಹಾರ ತೊಗೊಂಡು ಹೋಗ್ರಿ, ತೊಕ್ಮಲ್ದೆ ಹೋಗ್ರಿ. ಗಿಫ್ಟ್ ತೊಗೊಂಡು ಹೋಗ್ರಿ, ತೊಕ್ಮಲ್ದೆ ಹೋಗ್ರಿ. ಅಯ್ಯರ್ ಮಾತ್ರ ಕಂಪಲ್ಸರಿ ನೀವು ಮಾಡಬೇಕಾ ಅಥವಾ ಹಂಗೆ ಬರ್ತೀರಿ ವಾಪಸ್? ಮಾಡ್ಲೇಬೇಕು ನೀವು ಅಯ್ಯರ್. ದೇವ್ರ ಆಲಯಕ್ಕೆ ಬಂದಾಗ ಹಂಗೆ ಬಂದ್ರೆ ಹಂಗ ಗಿಫ್ಟರ್ ತೊಗೊಂಡ್ಬರ್ಬೇಕಲ್ಲ ನೀವು. ಒಂದು ಸತ್ಯವೇದರ ನೀವು ನಿಮ್ಗೆ ಓದಲಕ್ಕೆ ಬರ್ತದ, ಬರೀಲಕ್ಕೆ ಬರ್ತದ. ಒಂದು ಸತ್ಯವೇದರ ನೀವು ಹಿಡ್ಕೊಂಡು ಬರ್ಬೇಕೆ ಅಥವಾ ಇಲ್ಲ? ಕಂಪಲ್ಸರಿ ನೀವು ಸತ್ಯವೇದವನ್ನು ಹಿಡ್ಕೊಂಡು ಬರಲೇಬೇಕು. ಸತ್ಯವೇದ ಇವತ್ತು ನೀವು ಹಿಡ್ಕೊಂಡಿದ್ರ ನೀವು ಕೂಡ್ಬಿದ್ದಾಗ ಮುಪ್ಪಿನ ವಯಸ್ಸಿನಲ್ಲಿ ನೀವು ಬಂದಿರುವಾಗ ಆ ಸತ್ಯವೇದವನ್ನು ಅಂದರೆ ದೇವರು ನಿಮ್ಮ ಕೈಯಲ್ಲಿ ಬಡಿಯಾಗಿ ಹಿಡ್ಕೊಂಡು ನಿಮ್ಮ ನಡೆಸ್ತಾನೆ. ಮೋಶನಿಗೆ ಏನು ಕೊಟ್ಟಾನ ದೇವ್ರ ಕೈಯಲ್ಲಿ? ಏನಿತ್ತು ಮೋಶನ ಕೈಯಲ್ಲಿ? ಕೋಲ್ ಇತ್ತಲ್ಲ. ಯಾರು ಕೊಟ್ಟಿವಿ ಕೋಲ್? ಅದು ದೇವ್ರು ಕೊಟ್ಟಿರ್ತಕ್ಕಂಥನೇ ಕೋಲಾಗಿತ್ತದು. ಹಾಗೆ ದೇವ್ರು ನಿಮ್ಗೂ ಒಂದು ಕೋಲ್ ಕೊಟ್ಟನ. ಇವಾಗ ಹಿಡ್ಕೊಂಡಿನೋ ಆ ಕೋಲನ್ನು ಹಿಡ್ಕೊಂಡು ನೀವು ಮುಂದೆ ಸಾಜಿಕೊಂಡು ನಡೆಯುವಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನ ಓದ್ರಿ. ಯಾರು ಸಿಗ್ತಾರೋ ಓದ್ರಿ. ಹದ್ದು ತನ್ನ ಮರಿಗಳನ್ನು ಗೂಡಿನ ಒಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಏನು ಮಾಡ್ಯಾನಂತ? ಆತುಕೊಂಡದು ಎಂಬುದಾಗಿ. ಇಸ್ರಾಯೇಲ್ ಜನಗಳಿಗೆ ದೇವರು ಸುಮ್ಮನ್ ಬಿಟ್ಟನ್ರಿ. ಐಗುಪ್ತ ಪಟ್ಟಣದಿಂದ ಇಸ್ರಾಯೇಲ್ ಜನರು ಬರುವಾಗ ಮೋಶೆ ತೆಗೆದುಕೊಂಡು ಬಂದನ. ಅವರಿಗೆ ಮೋಶೆಗ ದೇವರು ಸಹಾಯ ಮಾಡಿದ ಕಾರಣ ಇಸ್ರಾಯೇಲ್ ಜನರು ಹೊರಗಡೆ ಬಂದರ. ಆದರೆ ಫರೋಹನ್ ರಾಜ ಸುಮ್ಮನವರಿಗೆ ಬಿಟ್ಟಿಲ್ಲ. ಫರೋಹನ್ ರಾಜ್ಯ ಇಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗೆ ಅವರಿಗೆ ಶೋಧಿಸಲಾಕ ಪ್ರಯಾಸಪಟ್ಟನ. ಅಷ್ಟು ಶೋಧಿಸಲಾಕ ಪ್ರಯಾಸಪಟ್ಟನ. ಲಾಸ್ಟ್ ಸ್ಥಿತಿಗೆ ಬಂದಾಗ ಫರೋಹನ್ ರಾಜ ತನ್ನ ರಥಗಳನ್ನು ಕೂಡ ತೆಗೆದುಕೊಂಡು ಇಸ್ರಾಯೇಲ್ ಜನರಿಗೆ ಅವ್ರಿಗೆ ಹೇಗೆ ಏನರ ಮಾಡಿ ಅವ್ರನ್ನ ತೆಗೆದುಕೊಂಡು ಬರ್ಬೇಕೆಂಬ ಉದ್ದೇಶ ಇಟ್ಕೊಂಡು ಎಷ್ಟೋ ಒಂದು ಸೈನ್ಯವನ್ನು ಕೂಡಿಸಿಕೊಂಡು ಬಂದನ ಪ್ರಿಯರೇ. ಸೈನ್ಯವನ್ನು ಕೂಡಿಸಿಕೊಂಡು ಬಂದನ. ಇಸ್ರಾಯೇಲ್ ಜನರ ಅರಣ್ಯದಲ್ಲಿ ಪ್ರಯಾಣಿಸುವಾಗ ಮೇಘಸ್ತಂಭ ಅಗ್ನಿಸ್ತಂಭವಾಗಿ ಇಸ್ರಾಯೇಲ್ ಜನರಿಗೆ ದೇವರು ಸಹಾಯ ಮಾಡ್ಯಾನ. ಇಸ್ರಾಯೇಲ್ ಜನರಿಗೆ ದೇವರು ಸಹಾಯ ಮಾಡಿರುವಾಗ ಇಸ್ರಾಯೇಲ್ ಜನರು ಪದೇ ಪದೇ ದೇವರನ್ನು ಪರೀಕ್ಷಿಸ್ತಾ ಲಾಸ್ಟ್ ಸಮುದ್ರದ ಬಳಿಯಲ್ಲಿ ಬಂದ ಕೂಡ ಮೋಶೆಗ ಇಸ್ರಾಯೇಲ್ ಜನರು ವಿರುದ್ಧವಾಗಿ ನಿಂತು ವಿರುದ್ಧವಾಗಿ ಮಾತಾಡ್ಯಾರ. ನಾವು ಸತ್ತರು ಒಳ್ಳೆ ಸತ್ತವ್ರು ಚಂದಿತ್ತು, ನಾವು ಇದ್ದರು ಒಳ್ಳೆ ಬಿದ್ದದ್ರು ಚಂದಿತ್ತು, ನಮ್ಮನ್ನು ಅರಣ್ಯದಲ್ಲಿ ಸಾಯಿಸುವುದಕ್ಕೆ ಸಮುದ್ರದಲ್ಲಿ ಸಾಯಿಸುವ ತಂದಿದೆ ಎಂಬುದಾಗಿ ಅನೇಕ ಒಂದು ಭಯಂಕರವಾಗಿ ಸ್ಥಿತಿಯಲ್ಲಿ ಇಸ್ರಾಯೇಲ್ ಜನರು ಮೋಶೆಗೆ ಎದುರು ಮಾತಾಡುತ್ತಾ ಅನೇಕ ಒಂದು ಹೀನವಾಗಿರ್ತಕ್ಕಂಥ ಕಾರ್ಯಗಳು ಮೋಶೆಗ ಮಾಡ್ಯಾರ ಪ್ರಿಯ ಜನರು. ಆದರೆ ದೇವರು ಸ್ಪಷ್ಟವಾಗಿ ಇಸ್ರಾಯೇಲರ ಪಕ್ಷವಾಗಿದ್ದು ಯುದ್ಧಾಡ್ಯಾನ. ಸಮುದ್ರನು ಎಡಭಾಗ ಮಾಡಿ ಗೋಡೆಯಾಗಿ ನಿಲ್ಲಿಸಿ ಆ ಸಮುದ್ರದ ಒಳಗಿಂದ ಇಸ್ರಾಯೇಲ್ ಜನರಿಗೆ ದೇವರು ಕಂಪ್ಲೀಟ್ಲಿ ಹೊರಗಡೆ ತೆಗೆದುಕೊಂಡು ಬಂದಿರುವಾಗ ಫರೋಹನ್ ಸೈನ್ಯವನ್ನು ಅದೇ ಒಂದು ಸಮುದ್ರದಲ್ಲಿ ಹಿಂಬಾಲಿಸಿ ಓಡಿ ಬಂದು ಅವ್ರು ಹಿಡ್ಕೋಬೇಕೆಂಬ ಉದ್ದೇಶ ಇಟ್ಕೊಂಡು ಓಡಿ ಬಂದಿರುವಾಗ ಆ ಸಮುದ್ರದಲ್ಲಿ ಫರೋಹನ್ ರಾಜ ಸೈನ್ಯಗಳೆಲ್ಲ ಮುಳುಗೋಗ್ಯದ ಪ್ರಿಯರೇ. ಆತನ ಸೈನ್ಯ ಏನಿದ್ದಿಲ್ಲ, ಎಲ್ಲವನ್ನು ಸೈನ್ಯ ಮುಳುಗ್ಯದ ಪುರ. ರಥಗಳು, ರಾಹುತರು, ಅನೇಕ ಒಂದು ಯುದ್ಧ ವೀರರು, ಫರೋಹನ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯುದ್ಧ ವೀರರೆಲ್ಲ ಆಲ್ಮೋಸ್ಟ್ ಜನ ಸಮುದ್ರದಲ್ಲಿ ಮುಳುಗ್ಯಾರ ಪ್ರಿಯರೇ. ಒಳ್ಳೆ ರಥಗಳು, ಬಂಗಾರದಿಂದ ಮಾಡಿರ್ತಕ್ಕಂಥ ರಥಗಳು ಕೂಡ ಅದರಲ್ಲಿ ಮುಳುಗ್ಯೋ ಪ್ರಿಯರೇ. ಸುಮಾರು ಜನ ಅದರಲ್ಲಿ ಸತ್ತೋಗ್ಯಾರ ಪ್ರಿಯರೇ. ಆದರೆ ಇಸ್ರಾಯೇಲ್ ಜನರಿಗೆ ದೇವರು ತನ್ನ ಸ್ವಂತವಾಗಿ ತಿಳ್ಕೊಂಡು, ನನ್ನವರು, ನನ್ನ ಮಕ್ಕಳು, ನನ್ನ ಪ್ರಜೆಗಳನ್ನು ತಿಳ್ಕೊಂಡು ಇಸ್ರಾಯೇಲ್ ಜನಗಳಿಗೆ ದೇವರೇನು ಮಾಡ್ಯಾನ? ಐಗುಪ್ತ ಪಟ್ಟಣದಿಂದ ರೆಕ್ಕೆಗಳ ಒದಗಿಸಿ ಅವರಿಗೆ ಹೊರಗೆ ತೆಗೆದುಕೊಂಡ್ಬಂದನು ಪ್ರಿಯರೇ. ಅವ್ರಿಗೆ ಕಣ್ಣಿನ ಗುಡ್ಡವಾಗಿ, ಅಗ್ನಿಸ್ತಂಭ, ಮೇಘಸ್ತಂಭವಾಗಿ, ರಾತ್ರಿ ಹಗಲು ಇರುಳು ಅವರೊಟ್ಟಿಗಿದ್ದು ಅವರಿಗೆ ತೆಗೆದುಕೊಂಡು ಬಂದನು ಪ್ರಿಯರೇ. ದೇವರು ಸ್ಪಷ್ಟವಾಗಿ ಕೋಳಿ ಆಗಲಿ ಅಥವಾ ಹದ್ದಾಗಲಿ, ಪಕ್ಷಿಗಳು, ಪ್ರಾಣಿಗಳಾಗಲಿ, ಪಕ್ಷಿಗಳು ಸ್ಪಷ್ಟವಾಗಿ ನೋಡ್ತೇವೆ ತನ್ನ ಗೂಡಿನಲ್ಲಿ ಮರಿಗಳು ನೆಟ್ಟು ಆ ಸಣ್ಣ ಸಣ್ಣ ಮರಿಗಳಿಗೆ ಆಹಾರ ತಂದು ಹಾಕಿ ಆ ಸಣ್ಣ ಮರಿಗಳು ಬೆಳೀತಾ ಸ್ಥಿತಿಗೆ ಬಂದಾಗ ಆ ಮರಿಗಳಿಗೆ ಅವೇನು ಮಾಡ್ತಾ ಗೊತ್ತದನ?
ತನ್ನ ಪಂಕದ ಮೇಲೆ ಕೂಡ್ಸ್ಕೊತಾವ ಪ್ರಿಯರೇ. ತನ್ನ ಬೆನ್ಮೇಲ, ತನ್ನ ಭುಜ ಭಾಗದ ಮೇಲೆ ಹಿಂದೆಗಡೆ ಹಾಕಿಕೊಂಡು ಅವಕ್ಕೆ ನಿಲ್ಲಿಸ್ಕೊಂಡು ಏನು ಮಾಡ್ತಾವ, ಅದ್ಭುತವಾಗಿ ರೆಕ್ಕೆಗಳನ್ನು ಚಾಚಿ ಗಾಳಿಯಲ್ಲಿ ಹಾರಾಡುವುದು ಪ್ರಯಾಸ ಪಡ್ತಾವ ಪ್ರಿಯರೇ. ಗಾಳಿಯಲ್ಲಿ ಹಾರಾಡುವಾಗ ಅದರಾಗಿರ್ತಕ್ಕಂಥ ಮ್ಯಾಲದರ ಮರಿಗಳು ಕುಂತಿರ್ತಕ್ಕಂಥವು ಹಾರುವುದಕ್ಕೆ ಪ್ರಯಾಸ ಪಡ್ತಾವ ಪ್ರಿಯರೇ. ಅವು ಕೆಲವೊಂದು ಸರ್ತಿ ಆ ಹಾರಂತ ಸ್ಥಿತಿಯಲ್ಲಿ ಕೆಳಗೆ ಬೀಳ್ತಾವ ಅಂದ್ರು ಕೂಡ ಅದು ಮತ್ತು ತಿರುಗಿ ಅದರ ತಾಯಿ ಕೆಳಗಡೆ ಬಂದು ಮತ್ತೆ ಅವಕ್ಕೆ ಏನು ಮಾಡ್ತದ, ಮೇಲೆ ಹಾಕೊಂಡು ಮತ್ತೆ ಅವಕ್ಕೆ ಹಾರಿಸುವುದಕ್ಕೆ ಪ್ರಯಾಸ ಪಡ್ತಾವ ಪ್ರಿಯರೇ. ಅದು ಹಾಗೆ ದೇವರು ನಿಮಗೂ ಕೂಡ ಕೆಲವೊಂದು ಸರ್ತಿ ನೀವು ಬಿದ್ದಿದ್ರು ಕೂಡ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಲಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಒಂದು ಪಕ್ಷಿಗಳು ಹೇಗೆ ತನ್ನ ಮರಿಗಳನ್ನು ತನ್ನ ಭುಜ ಮೇಲೆ ಇಟ್ಕೊಂಡು ಹಾರಾಡಿ ಅವಕ್ಕೆ ಹೇಗೆ ನಡೆಯುವ ದಾರಿಯನ್ನು ಕಲಿಸ್ಕೊಡ್ತವೋ, ತನ್ನ ಆಹಾರಕ್ಕಾಗಿ ತಾನೇ ಪ್ರಯಾಸ ಪಡಬೇಕೆಂಬುದ ಹೇಗೆ ಅವಕ್ಕನ್ನು ಕಲಿಸ್ಕೊಡ್ತವೋ, ಅದೇ ಥರ ದೇವರು ನಿನ್ನೂ ಕೂಡ ಈ ರೀತಿಯಾಗಿ ನಿನ್ನನ್ನು ಮಾಡ್ತಕ್ಕಂತನಾಗಿದ್ದಾನೆ. ಹೇಳ್ತಾನ, ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಎಂಬುದಾಗಿ. ತನ್ನ ರೆಕ್ಕೆದಲ್ಲಿ ನಿಮ್ಮನ್ನು ಭದ್ರಪಡಿಸಿ, ತನ್ನ ರೆಕ್ಕೆಗಳನ್ನು ಚಾಚಿ ಅಥವಾ ತನ್ನ ಕೈಗಳನ್ನು ಚಾಚಿ ನಿಮ್ಮನ್ನು ಪ್ರತಿದಿನ ದೇವರು ಹಿಡಿತಕ್ಕಂಥವನಾಗಿದ್ದಾನೆ ಪ್ರಿಯರೇ. ದೇವರು ನಿನ್ನ ಬಿಟ್ಟು ಕೊಡಲ್ಲ. ನೆನ್ಕೊಂಡಿರ್ಬೋದು, ನನಗೆ ಬಿಟ್ಟು ಕೊಟ್ಟಾರ ಅನ್ಕೊಂಡಿರ್ಬೋದು, ನಿನ್ನವರು ಬಿಟ್ಟು ಕೊಡ್ತಾರೆ ನಿಂಗೆ. ನಿನ್ನ ಅಕ್ಕ ತಂಗಿಯರು, ನಿನ್ನ ಅಣ್ಣ ತಮ್ಮರು, ನಿನ್ನ ಬಂಧು ಬಳಗದವರು, ನಿನ್ನ ರಕ್ತ ಸಂಬಂಧಿಕರು ನಿನ್ನನ್ನು ಬಿಟ್ಟು ಕೊಡ್ತಾರೋ ಹೊರತು ದೇವರು ನಿನ್ನನ್ನು ಕೈ ಬಿಡುವವನಲ್ಲ. ನಿನ್ನವರು ನಿನಗೆ ದ್ವೇಷಿಸ್ತಾರ. ನಿನ್ನವ್ರು ಏನ್ರ ನಿನ್ನ ಒಂದು ವಸ್ತು ತಂದು ಕೊಟ್ಟರು, ಒಂದು ವಸ್ತ್ರ ತಂದು ಕೊಟ್ರು ಅಂದ್ರ ಆ ವಸ್ತ್ರಗಳನ್ನು ನಿನ್ನ ಶರೀರ ಮೇಲೆ ಹಾಕಿಕೊಂಡು ತಿರುಗುವಾಗ ಇನ್ನೊಬ್ಬರಿಗೆ ತೋರಿಸ್ತಾರ, ಅದು ನಂದದ ನೋಡೋಕೆ ನಾನೇ ಕೊಟ್ಟಿದ್ದೆ ಅವ್ರಿಗೆ ಅಂತೇಳಿ. ಅದು ನಂದೇ ಅದನ್ನು ನಾನೇ ಕೊಟ್ಟಿದ್ದೆ ಎಂಬುದಾಗಿ ಹೇಳ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಒಂದು ಫಂಕ್ಷನ್ಗೆ ಹೋಗ್ಲಕ್ಕ ಒಳ್ಳೆ ಒಂದು ಸೇರಿ ಬೇಕಾಗಿತ್ತು, ಅದ್ಭುತವಾಗಿರ್ತಕ್ಕಂಥದ್ದು ಬೇಕು. ಫಂಕ್ಷನ್ಗೆ ಹೋಗ್ಬೇಕು, ಎಲ್ಲರೂ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಬರ್ತಾರ. ನಮ್ಮಲ್ಲ ಸ್ಟಿಲ್ ಅಂತ ತಿಳ್ಕೊಂಡು ಏನು ಮಾಡ್ತಾಳ, ಒಂದು ಸಹೋದರಿ ಪಕ್ಕದ ಮನೆ ಇದ್ದವ್ರಿಗೆ ಹೋಗಿ ಒಂದು ತಾಯಿ ಏನು ಮಾಡ್ತಾಳ, ನಿಮ್ಮಲ್ಲಿ ಅದು ಮೊನ್ನೆ ತೋರಿಸಿದೆಲ್ಲ ಸೀರೆ ಅದು ನನಗೆ ಕೊಡಮ್ಮ, ನಾನು ಆ ಒಂದು ಫಂಕ್ಷನ್ ನಡೆದಿದ ಅಂಥೇಳಿ ತಗೊಂಡು ಕೇಳ್ಕೊಂಡು ಬರ್ತಾಳ. ಕೇಳ್ಕೊಂಡು ಬಂದಾಗ ಸರಿ ಅಂತೇಳಿ ಆ ಸೀರೆ ಕೊಟ್ಟಾಗ ತಾಯಿ ಸೀರೆ ಹಾಕ್ಕೊಂಡು ಅದ್ಭುತವಾಗಿ ಅಂದ್ರೆ ಆಕೆ ಒಂದು ಕಂಡೀಷನ್ ಆಗ್ತಾಳೆ, ನೀವು ಒಬ್ಬಕ್ಕಿನೇ ಫಂಕ್ಷನ್ ನಡೆದಿತ್ತು, ನಾವೇ ನಿಲ್ ಸರಿ ಫಂಕ್ಷನ್ಗೆ ಕಂಪಲ್ಸರಿ ನಾನು ಬರ್ತೇನೆ ನೋಡು, ಒಂದು ಕಂಡೀಷನ್ ಅದ ನೋಡಂದ್ರೆ ಹಾಂ ಆಯ್ತು ಪರವಾಗಿಲ್ಲ ಅಂದ್ರೆ ಆಕೆ ಹೋಯ್ತೇನೆ ಮಾಡ್ತಾಳೆ. ಅಂದ್ರೆ ಈ ಸೀರೆ ಕೊಟ್ಟು ಆಕೆಗೆ ಕಳ್ಸ್ಕೊಡ್ತಾಳೆ. ಅದ್ಭುತವಾಗಿ ಸೀರೆಯನ್ನು ಕಟ್ಕೊಂಡು ನಡೆಯಕ್ಕನ್ನ ರೆಡಿ ಆಗಿದ್ದ ಹೋಗಾರ ಅಂತೇಳಿ ಬಂದಾಗ ಈ ಅಕ್ಕೇನು ಮಾಡ್ತಾಳೆ, ಬ್ಯಾಗಿನಾಗ ಒಂದು ಟಾವಲ್ ಇಟ್ಕೊಂಡ್ಬರ್ತಾಳೆ. ತನ್ನ ಬ್ಯಾಗಿನಾಗ ಒಂದು ಟಾವಲ್ ಇಟ್ಕೊಂಡ್ಬರ್ತಾಳೆ. ಎಲ್ಲರ ಆಕೆ ಹಿಂಗೆ ಕುರ್ಜಿ ಮೇಲೆ ಕೂಡತ್ತಲ್ಲ ಅಂದ್ರೆ ಮೊದಲನೇದು ಕುರ್ಜಿ ಇಕ್ಕಿನೇ ಸಿಟ್ಬೇಕು. ಮತ್ತೊಂದು ಜಗಲಿ ಅಲ್ಲಿ ಕುಂತು ಎದ್ದು ಮತ್ತೆ ತಿರುಗಿ ಮುಂದಕ್ಕೆ ಹೋಗುವಾಗ ಅಲ್ಲಿ ಕೂಡ್ಲತ್ತಾರ ಅಂದ್ರೆ ಮತ್ತೆ ಅಲ್ಲಿ ಆ ಟಾವಲ್ ತಗೊಂಡಾಕಿ ಮತ್ತೆ ಸಿಟ್ಬೇಕು, ಮತ್ತೆ ಕ್ಲೀನ್ ಮಾಡ್ಬೇಕು. ಎಲ್ಲರೂ ಅನ್ಕೊಳತ್ತಾರ ನೌಕರಿದಾಗ ಇಟ್ಕೊಂಡಳೇನೋ ಆಕಿ ಡ್ಯೂಟಿ ಮಾಡತ್ತಾಳ. ಆಕಿನ ಪೂರ ನೋಡ್ರಿ ಕುರ್ಜಿ ಮೇಲೆ ಕೂಡತ್ತಾರ, ಕುರ್ಜಿ ಸೀಟ್ಲತ್ತಾಳ. ಎಲ್ಲರ ಕೂಡತ್ತಾಳ ಅಂದ್ರೆ ಪೈಲೆ ಆ ಟಾವಲೇ ಹಚ್ಚಿ ಸೀಟ್ಲತ್ತಾಳ. ಕೆಳಗೆ ಕೂಡತ್ತಾಳ ಅಂದ್ರೆ ಬಿ ಟಾವಲ್ ಹಾಸಿ ಕೂಡ್ಸತ್ತಾಳ. ಎಷ್ಟು ಒಳ್ಳೆ ನೌಕರಿದವ್ರಿಗೆ ಇಟ್ಕೊಂಡಳಪ್ಪ, ನೌಕರಿದವ್ರು ಸಿಕ್ಕರ ಇಂಥವ್ರು ಸಿಗ್ಬೇಕಂತೇಳಿ ಎಲ್ಲರೂ ಮಾತಾಡ್ಕೊತ ಕುಂತಾರ. ಊಟ ಮಾಡಿದಾಗ ಸ್ವಲ್ಪ ರೈಸ್ ಮುದ್ದೆ ಹಿಂಗೆ ಊಟ ಮಾಡ್ತಾರ, ಮ್ಯಾಲೆ ಬೀಳ್ತ ಅಂತ ತಿಳ್ಕೊಂಡು ಮತ್ತೇನು ಮಾಡ್ಯಾಳ, ಆ ಟಾವಲ್ ಏನು ಮಾಡ್ಯಾಳ, ಮತ್ತೆ ಹಿಂಗೆ ಮುಂದೆ ಗುಡಿ ಮೇಲೆ ಕೂಡ ಟಾವಲ್ ಹಾಸಿಟ್ಟಾಳ ತಾಯಿ. ಯಾಕಂದ್ರೆ ತೋಡೆ ಬಿ ಬಿತ್ತು ಸಿರಿ ಮೇಲೆ ಅಂದ್ರೆ ಸಿರಿ ಹಾಳಾಗುತ್ತೆ ಅಂತೇಳಿ ಆಕೆಗೆ ಒಂದು ಭಾವನೆ ಜನರಿಗೆ ಅಂತ ಹೇಳ್ತದ. ನೌಕರಿದ ಆಕೆಗೆ ಒಳ್ಳೆ ಇಟ್ಕೊಂಡಾಳ. ಒಬ್ಬೊಬ್ರು ಹಿಂಗೆ ಸುಮ್ಮನೆ ಕುಂತ ಕೇಳ್ತಾರ, ಅಂತಾರ ಏನಂತಾರಂದ್ರೆ ಯಾಕೋಷ್ಟು ಇದು ಮಾಡತ್ತೀವಿ, ಏನು ಸುದ್ದಿ, ಎಷ್ಟು ತನಕ ಕೊಡತ್ತಾಳ ನಿನಗೆ ಹಂಗೆ ಅಂತೆಲ್ಲ ಕೇಳಿದಾಗ ಆಕೆ ಅಂತಾರ ತನಕ ಕೊಡತ್ತಿಲ್ಲ, ಆಕಿನ ಮ್ಯಾಲ ಹಾಕೊಂಡಿರ್ತಕ್ಕಂಥ ಸೀರೆ ಅದು ನಂದದ ಅಂತ ಹೇಳ್ತಾಳ. ಆಕಿ ಎದಕ್ಕೆ ಪ್ರಯಾಸ ಪಟ್ಟಾಳಕಿ, ಎದಕ್ಕೆ ಆಕಿನ ಮ್ಯಾಲ ಇರ್ತಕ್ಕಂಥದ್ದು ಹಾಕೊಂಡಿರ್ತಕ್ಕಂಥ ಸೀರೆ ಅದು ಖರಾಬ್ ಆಗ್ಬಾರ್ದು, ಅದಕ್ಕೆ ಮಣ್ಣು ಹತ್ಬಾರ್ದು, ಅದಕ್ಕೆ ಧೂಳು ಹತ್ಬಾರ್ದು, ಅದು ವೇಸ್ಟ್ ಆಗ್ಬಾರ್ದು, ಅದಕ್ಕೆ ಮತ್ತಿಷ್ಟು ಸಮಸ್ಯೆಯಿಂದ ತಿಳ್ಕೊಂಡು ನನ್ನ ಒಳ್ಳೆ ಸಿರಿ ಹಾಳಾಯ್ತಲ್ಲ ಅಂತ ತಿಳ್ಕೊಂಡು ಏನು ಮಾಡ ಜಾಡ್ಸಿ ಕುರ್ಜಿ ಮೇಲೆ ಕೂಡ್ಸತ್ತಾಳ, ಜಾಡ್ಸಿ ಕೆಳಗೆ ಕೂಡ್ಸತ್ತಾಳ. ಉಳ್ಳತ್ರ ಕೂಡ ಮ್ಯಾಲ ತಂದು ಟಾವಲ್ ಹಾಕ್ಲತ್ತಾಳ. ಯಾಕಂದ್ರೆ ಗೊತ್ತದನ ತನ್ನ ಸೀರೆ ಏನಾಗ್ಬಾರ್ದು, ಹಾಳಾಗ್ಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಅಲ್ಲಿ ಬರತ್ತಾಳ. ಮಂದಿ ಏನಲ್ಲತ್ತವ ಒಳ್ಳೆ ನೌಕರಿದಕ್ಕಿ ಇಟ್ಕೊಂಡಾರ. ಕೆಲವೊಬ್ರು ಕೇಳಿದ್ರು ಕೂಡ ಅಂದಾಳ, ನಮ್ಮ ಮೊನ್ನೆ ನಿಮ್ಗೆ ಗೊತ್ತಿಲ್ಲ ಎಂಬ ಒಂದು ಮಾತುಗಳು ಹೇಳ್ಕೊಂಡು ಹೇಳ್ದಾಳ. ಆದರೆ 4 ಮಂದಿಯಾಗ ಸೀರೆ ನಂದಿದ್ದನ ಕಾರಣ ನಾಕೀಗ ವಸ್ತು ಸಂರಕ್ಷಣೆ ಮಾಡತ್ತೆ, ಇದಕ್ಕೆ ಸಂರಕ್ಷಣೆ ಮಾಡ್ತಿಲ್ಲ. ಅಕ್ಕಿಗಿಲ್ಲ, ನನ್ನ ಸೀರೆ ನಾನು ಸಂರಕ್ಷಣೆ ಮಾಡ್ಕೊಳ್ಳತ್ತೆ ಅಂತ ಹೇಳ್ತಾಳೆ ಆಕಿ.
ಅಂದ್ರೆ ಈ ಮಾತಿನ ಉದ್ದೇಶ ಅರ್ಥವೇನೆಂದ್ರೆ, ತನ್ನದೊಂದು ಸ್ವತ್ತವಾಗಿರ್ತಕ್ಕಂಥ ವಸ್ತುಗಳಿಗೆ ಆಕಷ್ಟು ಪ್ರೀತಿ ಮಾಡಳ. ಆದರೆ ಈಕೆ ಕೇಳಿ ತೆಗೆದುಕೊಂಡೋಗಿ ಹಾಕೊಂಡು ಈ ಏನಂತಾರ ತೋಲ್ಸೋಕೆ ಮಾಡತಾಳೆ ಅಂತ ನೋಡ್ರಿ. ಅಂತ ಈ ಸ್ಥಿತಿಗೆ ಹೋದಾಗ ಅವಮಾನಕರ ಜೀವನ ಯಾರ್ದಾಯ್ತಲ್ಲಿ? ಯಾರ್ದಾಯ್ತು? ಕೇಳಿಕೊಂಡು ಹಾಕೊಂಡವ್ರ ಜೀವನನೇ ಅವಮಾನಕರ. ಆದರೆ ನನ್ನ ದೇವರು ನಿಮಗೆ ಅವಮಾನಕರವಾಗಿರ್ತಕ್ಕಂಥ ಜೀವಿತ ತರ್ತಕ್ಕಂಥವನು ಅಲ್ಲ. ಒಂದು ಮಾನವನು ಒಂದು ಕೊಟ್ಟ ತಕ್ಷಣ ಅದಕ್ಕೆ ಅವಮಾನಕರವಾಗಿರ್ತಕ್ಕಂಥ ಒಂದು ಮಾತುಗಳು ಆಡ್ತಾನ, ಅವಮಾನಕರವಾಗಿರ್ತಕ್ಕಂಥ ಒಂದು ಕಾರ್ಯ ಮಾಡ್ತಾನ. ದೇವ್ರು ಕೊಟ್ಟನಂದ್ರ ಅದಕ್ಕೆ ಎಲ್ಲಿ ಯಾರು ಮುಂದೆ ಕೂಡ ಅವಮಾನ ಮಾಡ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ದೇವ್ರು ಕೊಟ್ಟಿದ್ದು ಶಾಶ್ವತವಾಗಿರ್ತದ, ಮನುಷ್ಯ ಕೊಟ್ಟಿರ್ತಿದ್ದು ಸ್ವಲ್ಪ ದಿನ ಇರ್ತದ ಪ್ರೇರೆ. ಗಂಟೆ 2 ಗಂಟೆ 3 ಗಂಟೆ ಇರ್ತದ, ಹೆಚ್ಚಿಗೆ ಮನುಷ್ಯ ಕೊಟ್ಟಿದ್ದು ಇಲ್ಲ. ಯಾರ ಕೊಟ್ಟು ನೋಡಿದ್ರಂದ್ರೂ ಕೂಡ ಒಂದು ದಿನ ಅಂದೇ ತೋರಿಸ್ತಾರ ಪ್ರೇರೆ, ಸುಮ್ಮನೆ ಬಿಡಲ್ಲ. ಆದರೆ ನಾನು ದೇವ್ರು ನಿಮ್ಮನ್ನು ಕೊಟ್ಟಿರುವಾಗ ಒಂದಿನ ಕೂಡ ಆತನನ್ನು ತೋರಿಸಲ್ಲ. ಮಗನೇ ನಾನು ನಿಂಗೆ ಕೊಟ್ಟಿದ್ದೆ ನೋಡು, ಮಗಳೇ ಇದು ನಿಂಗೆ ಕೊಟ್ಟಿದೆ ಎಂಬುದಾಗಿ ದೇವ್ರು ಅಂತ ತೋರಿಸಲ್ಲ. ಅದಕ್ಕೆ ಹೇಳ್ತಾನ ಇಲ್ಲಿ, ತನ್ನ ರೆಕ್ಕೆಗಳಲ್ಲಿ ನಿಮ್ಮನ್ನು ಭದ್ರಪಡಿಸ್ತಕ್ಕಂತನಾಗಿದ್ದಾನೆ ಪ್ರೇರೆ. ನಿಮ್ಮ ಕಷ್ಟದಲ್ಲಿ, ಶ್ರಮದಲ್ಲಿ, ಕಣ್ಣೀರು, ದುಃಖ, ವೇದನೆಗಳು ಬಂದಿರುವ ಕೂಡ ದೇವರು ನಿಮ್ಗೆ ಸ್ಪಷ್ಟವಾಗಿ ತನ್ನ ರೆಕ್ಕೆಯಲ್ಲಿ ಹೊದಿಸಿಕೊಂಡು ನಿಮ್ಮನ್ನು ಉನ್ನತ ಸ್ಥಾನಕ್ಕ ತರ್ತಕ್ಕಂಥ ಪ್ರೇರೆ. ಒಂದು ಕೋಳಿ ತನ್ನ ಮರಿಗಳಿಗೆ ಹೇಗೆ ರಕ್ಷಿಸ್ತವು, ಒಂದು ಹದ್ದು ತನ್ನ ಮರಿಗಳಿಗೆ ಹೇಗೆ ರಕ್ಷಿಸಿಕೊಳ್ಳುತ್ತದೋ, ಒಂದು ಪ್ರಾಣಿ ತನ್ನ ಮರಿಗಳಿಗೆ ಹೇಗೆ ರಕ್ಷಿಸಿಕೊಳ್ಳುತ್ತದೋ, ಅದೇ ಥರ ದೇವರು ನಿಮ್ಮನ್ನು ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ನಲ್ಲಿ ನಿಮ್ಮನ್ನು ರಕ್ಷಿಸ್ತಕ್ಕಂಥ ಪ್ರೇರೆ. ನೀವು ಅನ್ಕೋತೀರಿ ನಮ್ಮ ಜೀವಿತ ಇಷ್ಟೇ. ಇಲ್ಲ, ನಿನ್ನ ಜೀವಿತ ಬಹಳಷ್ಟು ದೊಡ್ಡ ಜೀವಿತದ ಪ್ರೇರೆ. ನಿನ್ನ ಕುಟುಂಬ ಸಣ್ಣದ ಇಲ್ಲ, ನಿನ್ನ ಕುಟುಂಬ ಬಹಳಷ್ಟು ಒಂದು ದೊಡ್ಡ ಕುಟುಂಬದ ಪ್ರೇರೆ. ಬಹಳಷ್ಟು ದೊಡ್ಡ ಒಂದು ಕುಟುಂಬದ ನೀನು ದೇವರು ಒಂದು ಸ್ವತ್ತವಾಗಿದ್ದಿ ಪ್ರೇರೆ. ನೀನು ದೇವರ ಮಗಳಾಗಿ, ದೇವರ ಮಗನಾಗಿ ಜೀವಿಸುವುದಾದರೆ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ತರ್ತಾನೆ ಹೊರತು ನಿನ್ನನ್ನು ಕೈ ಬಿಡುವ. ಹದ್ದು ತನ್ನ ಮರಿಗಳನ್ನು ಗೂಡಿನ ಒಳಗಿಂದ ಹೊರಡಿಸಿ ಎಂಬುದಾಗ ನಿನ್ನ ಕೈಕಾಲು ಬರುವವರೆಗ ದೇವರು ನಿನ್ನನ್ನು ರಕ್ಷಿಸ್ತಾನೆ. ನೀ ಎಲ್ಲಿವರೆಗ ಸಂಪಾದನೆ ಮಾಡಲಿ ಅಲ್ಲಿವರೆಗ ದೇವರು ನಿನ್ನ ರಕ್ಷಿಸ್ತಾನ. ನೀ ಸಂಪಾದನೆ ಮಾಡುವಾಗ ಆ ಸಂಪಾದನೆಯಲ್ಲಿ ಕೂಡಿಸಿಡುವುದಕ್ಕಾಗಿ ಮತ್ತೆ ನಿನ್ನ ಪ್ರಯಾಸ ಪಡ್ತಾನೆ ಪ್ರೇರೆ. ನಿನ್ನ ಜೀವಿತ ದೊಡ್ಡ ಒಂದು ಜೀವಿತದ ಒಂದು ಯವನಸ್ಥನಿದ್ದಿ, ಒಂದಿನ ಒಂದು ಜೋಡಿ ಒಂದು ಸರಿಬೇಳ ಸಹಕಾರಿ ತಂದು ನಿನ್ನ ಕೊಡ್ತಾನೆ. ಒಂದು ಯವನಸ್ಥಳಿದ್ದಿ ಸರಿಬೇಳ ಸಹಕಾರಿ ತಂದು ಇವ್ ನಿನ್ ಕೊಡ್ತಾನ. ನಿಮ್ಗೆ ಒಂದೇ ಕೈ ಇದ್ದಾಗ ಎರಡು ಮಾಡ್ತಾನ, 2 ಇದ್ದಾಗ 4 ಕೈಗಳು ಆಯ್ತವೆ ಸ್ಪಷ್ಟವಾಗಿ. ಆ 4 ಕೈಗಳು ಬಂದವಾಗ 2 ಕೈಗಳು ಮನೆ ಕೆಲಸ ಮಾಡ್ತಾವೆ, 2 ಕೈಗಳು ಹೊರಗಡೆ ಕೆಲಸ ಮಾಡ್ತಾವ ಪ್ರೇರೆ. ತಂದಿರ್ತಕ್ಕಂಥದ್ದು, ಕೂಡಿಸ್ತಕ್ಕಂಥ ಒಂದು ಶಕ್ತಿ ಮನೆಯಲ್ಲಿ ಹೆಣ್ಮಕ್ಳಿಗೆ ದೇವ್ರು ಕೊಡ್ತಾನ. ಗಳಿಸ್ತಕ್ಕಂಥ, ಸಂಪಾದನೆ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಯಜಮಾನ ಆಗಿರ್ತಕ್ಕಂಥ ಗಂಡು ಮನುಷ್ಯ ನಿನಗೆ ದೇವರು ಕೊಡ್ತಾನ. ಇದು ಇಬ್ಬರಿಗೆ ಸರಿ ಮಾಡಿ ಕೊಟ್ಟು ಸರಿಪಡಿಸಿ ನಿಮಗೆ ಉನ್ನತ ಸ್ಥಾನಕ್ಕೆ ದೇವರು ಒಂದಿನ ತರ್ತಾನ ಪ್ರೇರೆ. ಅಂದ್ರೆ ಈ ಎರಡು ಒಬ್ಬರಾಗಿರ್ತಕ್ಕಂಥ ಇಬ್ಬರು ಒಬ್ಬರೊಬ್ಬರು ಮನಸ್ಸುಗಳನ್ನು, ಮನಸಂಕಲ್ಪಗಳನ್ನು ಅರ್ಥ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗುವಾಗ ನಿಮ್ಮ ಜೀವನ ಒಂದು ಗಾಡಿ ಅದ್ಭುತವಾಗಿ ನಡೀತಾ ಇರ್ತದೆ ಪ್ರೇರೆ. ಟ್ರೈನಿಗೆ ಪಟ್ರಿ ಎಷ್ಟಿರ್ತಾವ್ರಿ? ಎಷ್ಟಿರ್ತಾವ? 2 ಪಟ್ರಿ ಇರ್ತಾವ. 10 ಪಟ್ರಿ, ಒಂದು ಟ್ರೈನಿಗೆ 10 ಪಟ್ರಿ ಇರ್ತಾವ, ನಡೀತದದು? ಪಟ್ರಿ ಎಷ್ಟಿರ್ತಾವ? 2 ಪಟ್ರಿ ಇರ್ತಾವ ಪ್ರೇರೆ. ಅದು 10 ಪಟ್ರಿ ಮೇಲೆ ಅದು ನಡೆಯಲ್ಲ, 2 ಪಟ್ರಿ. ಅದು ಎಷ್ಟು ದೂರ ಹೋದ್ರು ಕೂಡ, ಲೈನ್ 4 ಲೈನ್ 8 ಲೈನ್ ಇದ್ರು ಕೂಡ ಅದು ಹೋಯ್ತಕ್ಕಂಥದ್ದು 2 ಪಟ್ರಿ ಮೇಲೆ ಪ್ರೇರೆ. ನಿಮ್ಮ ಜೀವನದಲ್ಲೂ ಕೂಡ 2 ಪಟ್ರಿ ಇವ. ಒಂದು ಗಂಡು ಒಂದು ಹೆಣ್ಣು. ನಿಮ್ಮ ಸಂಪಾದನೆ, ನಿಮ್ಮ ಆಲೋಚನೆ, ನಿಮ್ಮ ಆಲೋಚನೆ ಎಲ್ಲ ನೀವು ಕರ್ತನ ಮುಂದಿಟ್ಟು ನೀವು ಮುಂದೆ ಓಡುವಾಗ ನಿಮ್ಮ ಕರ್ತನ ಅದ್ಭುತವಾಗಿ ನಡೆಸ್ತಾನೆ. ಆ ಪಟ್ರಿ ಮೇಲೆ ದೇವರು ನಿಮ್ಗೆ ಉನ್ನತ ಸ್ಥಾನಕ್ಕೆ ಹೋಯ್ತಾನೆ ಪ್ರೇರೆ. ಒಂದು ಪರಲೋಕ ರಾಜ್ಯಕ್ಕೆ ಹೋಗ್ಲಕ್ಕ ಪಟ್ರಿ ನೀವಿಬ್ಬರೇ ಬಹಳ ಅವಶ್ಯಕತೆ ಅದ. ಆದರೆ ಯಾರ ಲೆಕ್ಕ? ಹಲ್ಲೆಲೂಯಾ, ಯಾರ ಲೆಕ್ಕ? ಅವರೇ ಕೊಡ್ಬೇಕು. ಶರೀರ ಮಾತ್ರ ಒಂದು ಮಾಡ್ಯಾನ, ಕುಟುಂಬ ಮಾತ್ರ ಒಂದೇ ಮಾಡ್ಯಾನ. ಈ ಕುಟುಂಬದಲ್ಲಿ, ಶರೀರದಲ್ಲಿ ಯಾರ್ಯಾರ ಒಳಗ ಆತ್ಮಗಳವನು ಅವ್ರಿಗೆ ಕಂಪಲ್ಸರಿ ಲೆಕ್ಕ ಒಪ್ಪಿಸುವಂತ ಒಂದು ಶಕ್ತಿ ಅದ. ದೇವ್ರೊಂದಿನ ಲೆಕ್ಕ ಕೇಳ್ತಾನ. ನೀನು ಕೊಟ್ಟಿರ್ತಕ್ಕಂಥ ಕುಟುಂಬ ಏನ್ ಮಾಡಿದಿ? ನೀನು ಕೊಟ್ಟಿರ್ತಕ್ಕಂಥ ಹೆಂಡತಿಗೆ ಏನ್ ಮಾಡಿದೆ? ನೀನು ಕೊಟ್ಟಿರ್ತಕ್ಕಂಥ ಯಜಮಾನಿಗೆ ಏನ್ ಮಾಡಿದಿ? ನೀನು ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಏನ್ ಮಾಡಿದಿ? ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗೆ ನೀ ಏನ್ ಮಾಡಿದಿ? ಒಂದು ಕ್ವಶನ್ ದೇವ್ರ ನಿನ್ ಮುಂದಿಟ್ಟಾಗ ಏನು ಪ್ರಯೋಜನ ಇಲ್ಲದಂತ ಈ ಸ್ಥಿತಿಲಿದ್ದೆ ಅಂದ್ರ, ಹೀನವಾಗಿ ಬಿದ್ದೋತಿ, ಪ್ರಯೋಜನವಾಗಿರ್ತಕ್ಕಂಥ ಸ್ಥಿತಿಗಿದ್ದೆ ಅಂದ್ರ ನೀನು ಕ್ವಶನ್ಕ ಆನ್ಸರ್ ನೀ ದೇವ್ರು ಕೇಳಿದಾಗ ನೀ ಕೊಡ್ತೀವಿ ಪ್ರೇರೆ. ಅದಕ್ಕೆ ಹೇಳ್ತಾನೆ ದೇವ್ರು ಸ್ಪಷ್ಟವಾಗಿ, ನಿನ್ನನ್ನು ರಕ್ಷಿಸಿಕೊಳ್ಬೇಕು, ಅನೇಕ ಆತ್ಮ ರಕ್ಷಣೆ ಕೊಡ್ಲಕ್ಕೆ ನೀನು ತಗೋಪಡ್ಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ, ಇಸ್ರಾಯೇಲರನ್ನು ಆತುಕೊಂಡಿದ್ದು ಯಾವ ಅನ್ಯ ದೇವರಿಲ್ಲದೆ ಎಂಬುದಾಗಿ.
ಎದಕ್ಕೆ ಬಿ ಎಡಬೆಲಾಗ್ತಿರ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ಕೆಲವೊಂದು ಕುಟುಂಬಗಳು ಹೋದಾಗ, ಮನೆಗೆ ಹೋದಾಗ ಮೊದಲನೇದು ಕಾಣಿಸ್ತಕ್ಕಂಥದ್ದು ಹಚ್ಚನ ಅರಿವೆಗರ ಒಂದು ಟ್ಯಾಂಕ್ ಕಾಣಿಸ್ತದ, ಕೆಂಪನ ಅರಿವೆಗರ ಒಂದು ಟ್ಯಾಂಕ್ ಕಾಣಿಸ್ತದ. ಕಂಪಲ್ಸರಿ ಮಗನ ಕೈದಾಗರ ದಾರ ಕಾಣಿಸ್ತದ, ಕೊಳ್ಳಗರ ದಾರ ಕಾಣಿಸ್ತದ. ಒಂದು ಹಿಂಗೆ ಮಂತ್ರವಾದಿ ಏನು ಮಾಡಿದೆ ಅಂತ ಹೋದ ತಕ್ಷಣ ಅರ್ಧ ತೊಲಿ ಬಂಗಾರದಾಗ ನಿಮ್ಮನ್ನ ತಾಯ್ತು ಮಾಡ್ಕೊಡ್ತಾ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡು ₹1,00,000 ತಗೊಳೋಣ. ಅರ್ಧ ತೊಲಿ ಬಂಗಾರದಾಗ ನಿಮ್ಮನ್ನ ತಾಯ್ತು ಮಾಡ್ಕೊಡ್ತಾ ಅಂತೇಳಿ ₹1,00,000 ಅವ್ರ ಬಳಿ ತಗೊಳೋಣಂತ. ₹1,00,000ದಾಗ 1 ಮಸಿ ಬಂಗಾರದಾಗೆ ತಾಯ್ತಾ ಹೋಗ್ಯದ, ರೆಡಿ ಹೋಗ್ಯದ. ಎಷ್ಟಾಗ್ಯದ? 1 ಮಸಿ ಬಂಗಾರದಾಗೆ ತಾಯ್ತಾಗ್ಯದ. ಅದ್ರಾಗ ಏನಂದ್ರ ಬಬ್ಲೆ ತಪ್ಪಲು, ತೊಗರೆ ಕಡ್ಡಿ ಇವೆಲ್ಲ ಒಳಗೆ ತುರುಕಿನ ಅದು ತೂಕ ಮಾಡಿದಾಗ ಎಷ್ಟಾಗ್ಲತ್ತದ ರೀ? ತೂಕ ಮಾಡಿದಾಗ ಅರ್ಧ ತೊಲೆ ಆಗ್ಲತ್ತದ. ₹1,00,000 ಒಪ್ಪಂದ ಮಾಡ್ಕೊಳೋಣ ಅಂತಾನ. ಈ ತಾಯ್ತು ಒಂದು ವೇಳೆ ನೀ ತೆಗೆದುಕೊಂಡು ಒಳಗೆ ಇಟ್ಕೊಂಡು ನೀ ಓಡಾಡ್ದಿ ಅಂದ್ರ ನಿನ್ನ ಒಳಗಿರ್ತಕ್ಕಂಥ ಎಲ್ಲ ಥರ ಸಮಸ್ಯೆಗಳ ಪರಿಹಾರ ಇರ್ತಾವ. ಎಲ್ಲಕ್ಕೆ ಕಟ್ಟಾಕಿದ ನೋಡ ಅಂತೇಳಿ ತಾಯ್ತು ಮಾಡ್ಕೊಂಡು ಅದ್ರಾಗ ಏನು ಕಟ್ಟೆನವ? ತೊಗರೆ ಕಟ್ಕಿ, ಬಬ್ಲೆ ತಪ್ಪಲ್ ಕಟ್ಟೆನವ. ಇವ್ರಿಗೆ ಏನು ಕಟ್ಟಿಲ್ಲವ. ಅವರು ನನ್ನ ಮಗನಿಗೆ ಕುಣದ, ಮಗಳಿಗೆ ಬಂಗಾರ ತಾಯ್ತು ಮಾಡಿಸಿದ ಪೂರ ಎಲ್ಲ ಕಟ್ಟಿದವ, ಏನೇನಾಗಲ್ಲ ಅಂತೇಳಿ ಹೊರಗೆ ಎಲ್ಲ ಕಡೆ ಹೇಳಿದಾಗ ಆ ಕಳ್ಳನಾಗಿರ್ತಕ್ಕಂಥ ಒಂದು ವ್ಯಕ್ತಿ ಬಂಗಾರ ತಾಯ್ದು ಕಡ್ಕೊಂಡು ಹುಡುಗ ಅರ್ಧ ತೊಲೆ ಅಂತಿದ್ದಾಡ. ಕಳ್ಳಗೆ ಯಾರು ಭೀ ಇದ್ದೇ ಇರ್ತದ. ಅರ್ಧ ತೊಲೆ ಎಂಬಳಿಕೆ ಹೋಗಿ ಅದಕ್ಕೆ ಈ ಏನಂತಾರ ಅಕ್ಸಲ್ ದುಕಾನಕ್ಕೆ ಹೋಗಿ ತೂಕ ಮಾಡಿ ಮಾರಂತೇಳಿ ಹೇಳಿಕೆ ಅವ ಅಕ್ಸಲ್ ಏನು ಮಾಡ್ಯಾನ, ಪೂರ ಕಟ್ ಮಾಡಿ ಬಿಚ್ಚನ ಓಪನ್ ಮಾಡ್ಯಾನ. ಅದ್ರಾಗ ಒಂದು ಬೆಳ್ಳಂದು ಪೇಪರ್ ಮೇಲೆ ಬರ್ದಿದ್ದದ, ತೊಗರೆ ಕಟ್ಕಿ, ಬಬ್ಲೆ ತಪ್ಪಲದ, ಅದೆಲ್ಲ ತೆಗೆದು ತೋರ್ಸೋಕೆ ಎಷ್ಟಾಗ್ಯದ? ಅದು ಎಷ್ಟಾಗ್ಯದ? 1 ಮಸಿ ಆಗ್ಯದ. ಅಂದ್ರೆ ಮೋಸಗಾರನು ಕೆಲವೊಂದು ಸ್ಥಿತಿಗೆ ತಂದು ಅನೇಕ ಮೋಸ ಮಾಡೋದಕ್ಕೆ ನೋಡ್ತಾನೆ. ಅದಕ್ಕೆ ಇಲ್ಲಿ ವಾಕ್ಯದ ನಮ್ಮ ಹೇಳ್ತಾರೆ ಸ್ಪಷ್ಟವಾಗಿ, ಯಾವ ಅನ್ಯ ದೇವರ ಅದು ಇಲ್ಲದೆ ಎಂಬುದಾಗಿ. ಯಾರು ಅನ್ಯ ದೇವರೆಂಬುದಾಗಿ ಸಂಪರ್ಕ ಮಾಡಿ ಅನ್ಯ ದೇವತೆಗಳಿಗೆ ನೀವು ಮುಂದಕ್ಕೆ ಹೋಗಿ ಬಗ್ದಿರಿ ಅಂದ್ರ ಅವು ನಿಮ್ಗೆ ಒಂದಿನ ಇಲ್ಲ ಒಂದಿನ ನಷ್ಟಕ್ಕೆ ಹೋಯ್ತು, ನಿಮಗೆ ಲಾಭ ಆಗ್ತಾರಲ್ಲ. ಬೇರೆ ಒಪ್ಪಂದ ಮಾಡ್ಕೊಡೋಣ, ಅದ್ರಾಗ ಅದು ಹಾಕ್ಬೇಕು, ಇದು ಹಾಕ್ಬೇಕು. ಕೆಲವು ಮಂತ್ರವಾದಿಗಳು ಖಾರಿಕ್ ಬಾದಾಮ್ ತರಿಸ್ಕೋತಾರೆ, ಯಾಕಂದ್ರೆ ಅವ್ರು ತಿಂದು ರೆಡಿ ಆಗಲ್ಲ. ನಾವು ಕೊಟ್ಟಿದ್ದೇವೆ ಒಂದ್ಸರ್ತಿ ಖಾರಿಕ್ ಬಾದಾಮ್ ಪಿಸ್ತಾ 4-5 ಐಟಮ್ ಕೊಟ್ಟಿದ್ದೇವೆ ಒಂದ್ಸರ್ತಿ. ಇದು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂದ್ರೆ ಇನ್ನೂ ಬಾಡಿದಾಗ ಎನರ್ಜಿ ಬರ್ತದೆ, ಇನ್ನೂ ಅದು ಬರ್ತಾನೆ. ಬೆಳಗ್ಗೆ 1 ಕಿಲೋ ಅವತ್ತಿಂದಾಗ್ತಾನೆ 100 ಗ್ರಾಮ್ ನಿಮ್ಗೆ ಕೊಟ್ಟಾಗ್ತಾನೆ ವಾಪಸ್. ಇದು ಎಲ್ಲ ಯಾಕೆ ಹೇಳ್ತಂದ್ರೆ ನಾವು ಅನುಭವಿಸಿದೇವೆ ಕೆಲವು ಸರ್ತಿ. ಮತ್ತಿದ್ರಾಗ ಒಂದ್ ವೇಳೆ ನೀವು ತಿಳ್ಕೊಂಡ್ರಿ ಅಂದ್ರ ನಿಮ್ಮನ್ನು ರೆಕ್ಕೆದ ಮೇಲೆ ಒದಗಿಸ್ಕೊಂಡು ದೇವರು ನಿಮ್ಮ ನಡೆಸ್ತಕ್ಕಂಥನ ತಿಳ್ಕೊಂಡಿಲ್ಲ, ಲೋಕದ ಕಡೆ ತಿರುಗ್ತೀರಿ ಅಂದ್ರ ಲೋಕದ ಜನ ನಿಮ್ಮನ್ನು ಅನೇಕ ವಿಷಯದಲ್ಲಿ ಹೀನವಾಗಿ ಕಾರ್ಯ ಮಾಡಿ ಹಾಳು ಮಾಡಿ ಸರ್ವನಾಶ ಮಾಡ್ತಾರೆ ಹೊರತು ನಿಮ್ಮನ್ನು ಅವರು ಎಂದು ಕೈ ಹಿಡಿಯುವವರು ಅಲ್ಲೇ ಅಲ್ಲ. ನಿಮ್ಮಲ್ಲಿ ಇದ್ದತಕ್ಕಂಥದ್ದು ಸುಲ್ಕೊಂಡು ಎಳ್ಕೊಂಡು ನಿಮ್ಮನ್ನು ಸರ್ವನಾಶ ಮಾಡ್ತಕ್ಕಂಥವ್ರ ಪ್ರೇರೆ. ಅನ್ಯ ಸಂಪರ್ಕ ನೀವು ಮಾಡ್ತಕ್ಕಂಥ ಅವಶ್ಯಕತೆ ಕ್ರಿಸ್ತವರಿಗೆ ಇಲ್ಲೇ ಇಲ್ಲ. ಏಷಯ 49ನೇ ಅಧ್ಯಾಯ 15-16 ವಚನ ಹೋದ್ರು. ಯಾರು ಸಿಗ್ತವರು? ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂಬುದಾಗಿ. ದೇವರ ಒಂದು ಕಣ್ಣಿನ ಎದುರಿನಲ್ಲಿ ನಿಮ್ಮ ಪೌಳೆ ಗೋಡೆಗಳು ಎಲ್ಲ ಇರ್ಬೇಕು ಪ್ರಿಯರೇ. ಒಂದು ವೇಳೆ ತಾಯಿ ನಿಮ್ಮನ್ನು ಮರ್ತೋಯ್ತಾಳ, 100% ಮರ್ತೋಯ್ತಾಳ ಪ್ರಿಯರೇ. ಇದು ಸತ್ಯವೇದ ಹೇಳ್ತಕ್ಕಂಥ ಮಾತದ, ನಾ ಹೇಳ್ತಕ್ಕಂಥ ಮಾತಿಲ್ಲ. ಕೆಲವೊಂದು ವಿಷಯದಲ್ಲಿ ಬಂದಾಗ ಹಡ್ದಂಥ ತಾಯಿ ಹಡ್ದಂಥ ತಂದೆನೇ ಮಕ್ಕಳಿಗೆ ಶಪಿಸ್ತಾನೆ ಪ್ರಿಯರೇ. ಯಾಕೆ ಶಪಿಸ್ತಾನಂದ್ರೆ ಆ ಮಕ್ಕಳು ಮಾಡ್ತಕ್ಕಂಥ ಕಾರ್ಯಗಳು ಕೆಲವೊಂದು ಇರ್ತಾವ, ಆ ಮಕ್ಕಳಿಗೆ ಸರಿ ಮಾಡಬೇಕು, ಸರಿಪಡಿಸ್ಬೇಕು ಎಂಬುದಾಗಿ ಉದ್ದೇಶ ಇರಲ್ಲ. ಕೆಲವೊಂದು ಸ್ಥಿತಿ ಪರಿಸ್ಥಿತಿಗಳು, ಕೆಲವೊಬ್ಬರು ಮಾತುಗಳು ಹಂಗಿರ್ತಾವ, ಕೆಲವೊಂದು ಕುಟುಂಬಗಳು ಆ ಥರವಾಗಿ ಕೆಲಸಗಳು ಮಾಡ್ತಾವ ಪ್ರಿಯರೇ. ಶಪಿಸ್ತಾರೆ ಕೆಲವೊಂದು ತಾಯಿ ತಂದೆಗಳು ಮಕ್ಕಳಿಗೆ. ಕೆಲವೊಬ್ಬರು ಅಂತಾರೆ ಹೋಯ್ತಾ ಪಟ್ಟಂತ ಮಾಡ್ದೋಗಲ್ಲ ಇದು, ಪಟ್ಟಂತ ಮಾಡ್ದೋಗಲ್ಲ ನೋಡಿ, ಇವ್ಲಿಂದ ಸಾಕಾಗ್ಯದ, ಇಕ್ಕಿಲಿಂದ ಸಾಕಾಗ್ಯದ, ಇವ್ಲಿಂದ ಸಾಕಾಗ್ಯದ, ಇವ್ರು ಹಾಂಗ ಹಿಂಗ ನೂರಾರು ಮಾತುಗಳನ್ನು ಅಂದ್ರೆ ಮರ್ತೋಗಿ ಮಾತುಗಳು ಆಡ್ತಾರ ಪ್ರಿಯರೇ. ತನ್ನ ಮಕ್ಕಳ ಮೇಲೆ
ಶಾಪ ಕೊಡ್ತಕ್ಕಂಥ, ತನ್ನ ಕುಟುಂಬ ಮೇಲೆ ಶಾಪ ಕೊಡ್ತಕ್ಕಂಥ, ತನ್ನ ಕುಟುಂಬದ ಮೇಲೆ ಶಾಪದ ಒಂದು ಶಬ್ದಗಳು ನುಡಿತಕ್ಕಂಥದ್ದು ಒಂದು ಕ್ರಿಯೆಗಳು ತಾಯಿಯಾಗಿರ್ತಕ್ಕಂಥ ನೀನು, ತಂದೆಗಿರ್ತಕ್ಕಂಥ ನೀನು ಈ ಕಾರ್ಯಗಳು ಮಾಡ್ತಿ ಪ್ರಿಯರೇ. ಮರ್ತೋಗಿ ಕಾರ್ಯ ಮಾಡ್ತೇನೆ. ಅದಕ್ಕೆ ವಾಕ್ಯ ಹೇಳ್ತದ, ನೀನು ಮರ್ತೋಯ್ತಿ ಎಂಬುದಾಗಿ, ಹಾಲು ಕುಡಿಸಿರ್ತಕ್ಕಂಥ ತಾಯಿ ನೀನು ಮರ್ತೋಯ್ತಿ ಎಂಬುದಾಗಿ ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸಲದ ಪ್ರಿಯರೇ. ಒಂದು ವೇಳೆ ಮರ್ತಾಳು ಎಂಬುದಾಗಿ ಮಾತಾಡೋದು. ಕೆಲವರು ತಾಯಿದ ಇರ್ತಾರೆ ಪ್ರಿಯರೇ, ಮಕ್ಕಳು ಅವ್ರು ಎಷ್ಟು ಏನು ಶೋಧಿಸಿದ್ರು ಕೂಡ, ಎಷ್ಟು ಪರಿಸ್ಥಿತಿ ತಂದ್ರು ಕೂಡ ನನ್ನ ಮಗಳು ಅಂತ ಹೇಳಿ ತಿಳ್ಕೊಂಡು ಮಕ್ಕಳಿಗೆ ತಾಯಿ ಪ್ರೀತಿ ಮಾಡ್ತಾಳೆ ಪ್ರಿಯರೇ. ಕೆಲವೊಂದು ತಾಯಿದರು ಈ ರೀತಿ ಕೂಡ ಇರ್ತಾರೆ. ಕೆಲವೊಂದು ತಾಯಿದರು ತನ್ನ ಮಕ್ಕಳ ವಿಷಯ ಹೋಗಿ ಮಂದಿ ಮುಂದೆಲ್ಲ ಬಿತ್ತಕ್ಕಂಥವ್ರಾಗಿರ್ತಾರೆ ಪ್ರಿಯರೇ. ಹೊಲಗಳದ್ದು ಬೀಜ ಬಿತ್ತಿನಪ್ಲೆ, ನಿಂಗೆ ಗೊತ್ತಿಲ್ಲ ನನ್ನ ಮಗ ಹಂಗೆ ಮಾಡ್ಯಾನ, ಗೊತ್ತಿಲ್ಲ ನನ್ನ ಸೊಸೆ ಹಿಂಗೆ ಮಾಡ್ಯಾಳ, ಗೊತ್ತಿಲ್ಲ ನನ್ನ ಮಗಳು ಹಿಂಗೆ ಮಾಡ್ಯಾಳ, ಅಯ್ಯೋ 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 ಅಯ್ಯೋ. ಪೂರ ಗಲ್ಲಿ ಮನೆ ಊರು ಬಂದಿರ್ತಕ್ಕಂಥ ನೆಂಟರ ಮುಂದ ತನ್ನಿರ್ತಕ್ಕಂಥ ಎಲ್ಲ ಪರಿಸ್ಥಿತಿ, ತನ್ನ ಕುಟುಂಬ ಆಗಿರ್ತಕ್ಕಂಥ ಘಟನೆಗಳೆಲ್ಲ ಬಿಚ್ಚಿಕ್ತಾಳೆ ಪ್ರಿಯರೇ. ಕೆಲವೊಂದು ತಾಯಿ, ಪ್ರಿಯ ನನ್ನ ಸೋದರ, ಪ್ರಿಯ ನನ್ನ ತಾಯಿ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಖಂಡಿಸ್ಲತ್ತ. ನೀವು ಒಂದೇಳೆ ಮರ್ತೋಯ್ತು ನಿನ್ನ ಮಕ್ಕಳಿಗೆ, ನೀ ಮರ್ತೋದ್ರು ಕೂಡ ದೇವ್ರು ನಿನ್ನ ಮಕ್ಕಳಿಗೆ ಎಂದು ಮರ್ತೋಗಲ್ಲ ಪ್ರಿಯರೇ. ಇದು ಮಾತ್ರ ಜ್ಞಾಪಕ ಇಟ್ಕೋ. ನೀ ಶಪಿಸಿದ್ರು ಕೂಡ ನಿನ್ನ ಮಕ್ಕಳಿಗೆ ದೇವರು ಎಂದೂ ಶಾಪ ಕೊಡಲ್ಲ. ಯಾಕಂದ್ರೆ ತನ್ನ ಅಂಗೈಗಳಲ್ಲಿ ಅವರಿಗೆ ಚಿತ್ರಿಸಿಕೊಂಡ. ನಾವು ಹೆತ್ತ ತಾಯಿ ಮರ್ತೋದ್ರು ಕೂಡ, ಹೆತ್ತ ತಂದೆ ಮರ್ತೋದ್ರು ಕೂಡ ನಾನು ನಿನ್ನನ್ನು ಮರೆಯಲ್ಲ ಅಂತ ಹೇಳ್ತಾನೆ. ದೇವ್ರು ಮರ್ತೋಗಲ್ಲ ನಿನ್ನನ್ನು. ನಿನ್ನವರು ಮರ್ತೋಯ್ತಾರ, ನಿನ್ನ ಕುಟುಂಬದವ್ರು ಮರ್ತೋಯ್ತಾರ. ಇವ್ರು ನನ್ನವರ ಹರ ಅಂತೇಳಿ ಹಲವಾರು ಸರ್ತಿನಿ ಅವ್ರಿಗೆ ಸಹಾಯ ಮಾಡಿರ್ಬೋದು. ಇವ್ರು ನನ್ನವರ ಅಂತೇಳಿ ಒಂದೇ ಪ್ಲೇಟ್ನಲ್ಲಿ ಊಟ ಮಾಡಿರ್ಬೋದು. ಇವ್ರು ನಾನು ಸ್ವತ್ತಾರೆ ಎಂಬ ತಿಳ್ಕೊಂಡು ನೀ ಸಹಾಯ ಮಾಡಿರ್ಬೋದು. ಆದರೆ ಈ ವ್ಯಕ್ತಿಗಳೆಲ್ಲ ಒಂದಿನ ಮರ್ತೋಯ್ತಾರೆ ಪ್ರಿಯರೇ. ನಿನಗೆ ವಿರುದ್ಧವಾಗಿ ನಿಂತಿರ್ತಾರೆ ಒಂದಿನ. ನಿಂಗೆ ದ್ವೇಷಿಸುವುದಕ್ಕಾಗಿ ಪ್ರಯಾಸ ಪಡ್ತವ್ರು ಒಂದಿನ. ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರು ಹರ. ದೇವರು ಸ್ಪಷ್ಟವಾಗಿ ನಮ್ಮನ್ನು ಖಂಡಿಸ್ಲತ್ತಾನ. ನಾನು ನಿನ್ನನ್ನು ಮರೆಯಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ನಾನು ರೀಸೆಂಟ್ಲಿ ಹೈದ್ರಾಬಾದಾಗ ಒಂದು ಮರ್ಡರ್ ಆಗ್ಯದ. ಸೌದಿದಾಗ ಹೋಗಿ ಒಳ್ಳೆ ಸಂಪಾದನೆ ಮಾಡಿಕೊಂಡು ಮಗ ಮನೆಗೆ ಬಂದನ. ಸಂಪಾದನೆ ಮಾಡಿಕೊಂಡು ಮನೆಗೆ ಬಂದಿರುವಾಗ ಆ ಸಂಪಾದನೆಯಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ತಾಯಿಯಂತೂ ಇಲ್ಲ ಅವನಿಗೆ. ಆದರೆ ಮಲ್ತಾಯಿ ಹೇಳ, ಈ ಮಲ್ತಾಯಿ ಕಾರ್ಯಕ್ರಿಯೆಗಳೇನು ಮಾಡಿ ಗೊತ್ತಾನಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಂಡ. ನಾನು ಸ್ವಂತ ತಾಯಿ ಎಲ್ಲ ಎಂಬುದಾಗಿ ತೋರಿಸ್ಕೊಂಡ ಪ್ರಿಯರೇ. ಆ ಮಗನಿಗೆ ಒಂದು 7 ವರ್ಷ 8 ವರ್ಷ ಹೊರಗಿನ ದೇಶದಾಗ ಉಳಿದು ಸಂಪಾದನೆ ಮಾಡ್ಕೊಂಡು ಬಂದನ, ಮನೆ ಕಟ್ಟಿಸ್ಕೊಟ್ಟನ. ನನ್ನ ತಾಯಿ ಅಂತ ತಿಳ್ಕೊಂಡು ನನ್ನ ಮಲ್ತಾಯಿ ಕೂಡ ತಂದೆ ಕೂಡ ನನ್ನ ತಂದೆನ ತಿಳ್ಕೊಂಡು ಮನೆ ಕಟ್ಟಿಸ್ಕೊಟ್ಟನ. ಮನೆಗೆ ಅವರಿಗೆ ರೆಂಟ್ ಬರೋವಾಗೆ ತಿಂಗಳಿಗೆ ಒಂದು 15-20 ಸಾವಿರ 20-30 ಸಾವಿರ ರೆಂಟ್ ಬರುವ ಹಾಗೆ ಮನೆಯವ್ರಿಗೆ ಕಟ್ಕೊಟ್ಟನ. ಕಟ್ಕೊಂಡಾಗ ಈಗ ನಾ ಬಿ ಹೋದಂದ್ರೆ ನಂಗೆ ಬಿ ಇರ್ಲಕ್ಕ ಪ್ಲೇಸ್ ಬೇಕಂತ ತಿಳ್ಕೊಂಡು ಮ್ಯಾಲ ಒಂದು ಇನ್ನೊಂದು ಪೊಸಿಷನ್ ಕಟ್ಕೊಂಡು ಮದುವೆ ಮಾಡ್ಕೋಬೇಕೆಂಬ ಉದ್ದೇಶ ಇಟ್ಕೊಂಡು ಎಲ್ಲ ಒಂದು ಪ್ರಯಾಸ ಪಡತನ. ಅಂಥೊಂದು ಸ್ಥಿತಿಯಲ್ಲಿ ತನ್ನ ಒಂದು ಸ್ವಂತ ತಾಯಿ ಇಲ್ಲಲ್ಲ, ಈಕೆ ಮಲ್ತ ಏನು ಮಾಡಿ ಗೊತ್ತದನ, ಇವತ್ತು ಇವನಿಗೆ ಮದುವೆ ಮಾಡಿದೆ ಅಂದ್ರೆ ನನಗೂ ಮುಂದೆ ಇದ್ದಂಥ ಮಕ್ಕಳಿಗೆ ಏನೂ ಸಿಗಲ್ಲ. ಯಾಕಂದ್ರೆ ಹೊರಗಿನ ದೇಶಕ್ಕೆ ಹೋಗಿ ಸಂಪಾದನೆ ಮಾಡಿ ಇರುವುದಕ್ಕಾಗಿ ಮನೆ ಕಟ್ಕೊಟ್ಟನ, ಮ್ಯಾಲ ಕಟ್ಕೊಂಡನ, ಮತ್ತು ಕಿರಾಯಿ ಬರೋ ಪ್ಲೇ ಕೂಡ ನಮಗೆ ಮಾಡಿಕೊಟ್ಟನ. ಆದರೆ ಇವನಿಗೆ ನಾ ತೆಗೆದಾಕದ ಅಂದ್ರೆ ಇದು ಮನೆಯೆಲ್ಲ ಸ್ವಂತ ನಂದಾಗಿರ್ತದ, ಮುಂದಿರ್ತಕ್ಕಂಥ ನನ್ನ ಮಕ್ಕಳಿಗೆ ಇರ್ತದ. ನಾಳಿನ ದಿನ ಇವ ನಾವು ಮನೆಯಿಂದ ಹೊರಗೆ ಹಾಕ್ತಾನೆ ನಾವು ತಿಳ್ಕೊಂಡು ಏನು ಮಾಡೋಣ, ಅವನಿಗೆ 2 ಲಕ್ಷ 3 ಲಕ್ಷ ರೂಪಾಯಿನ ಕೊಟ್ಟು ಮರ್ಡರ್ ಮಾಡಿಸ್ಯಾಳ ಪ್ರೇರಕಿ. ಯಾರಕಿ? ಮಲ್ತಾಯಿ. ಅವೇನು ತಿಳ್ಕೊಂಡನ, ಮಲ್ತಾಯಿ ಇದ್ರು ಕೂಡ ನನಗೆ ತಾಯಿ ಹೇಳ, ನನಗೆ ತಂದಿನೇ ನಾನು ತಿಳ್ಕೊಂಡು ಮುಂದಿರ್ತಕ್ಕಂಥ ಅವ್ರ ಮಕ್ಕಳಿಗೆ ಕೂಡ ನನ್ನ ತಮ್ಮರ ಅಕ್ಕತಿಗೂ ಕೂಡ ಆಸ್ತಿ ಇರ್ತದ. ನಾನು ಮದುವೆ ಮಾಡಿಕೊಂಡು 1-2 ವರ್ಷ ಮತ್ತೆ ಉಳಿದು ಮತ್ತೆ ನಾನು ಹೊರಗೆ ದೇಶ ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಅವ್ನು ಲೆಟರ್ ಪೇಪರ್ ಎಲ್ಲ ಬರ್ಕೊಂಡು ನಾವು ಏನೇನು ಮಾಡಬೇಕು, ಹೇಗೆ ಮುಂದಕ್ಕೆ ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಹಿಂಸರು ಆ ಲೆಟರ್ ಪೇಪರ್ಸ್ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಓದುವಾಗ ಪೊಲೀಸ್ ಅಧಿಕಾರಿಗಳಿಗೆ ಸಮಸ್ಯೆ ಬಂತು. ಏನು ಸಮಸ್ಯೆ? ಅಯ್ಯೋ ಇಂಥ ಒಂದು ತಾಯಿ ಕೂಡ ಇರ್ತಾಳಲ್ಲ. ಈಗ ಗೊತ್ತಿನ ನೆಟ್ವರ್ಕ್ ಹೆಂಗೆ ಗೊತ್ತದನ್ನ ಮರ್ಡರ್ ಮಾಡಿದ್ರು ಕೂಡ ನಿನಗೆ ಇಮಿಡಿಯೇಟ್ಲಿ ಹಿಡ್ಕೋತಾರೆ ಪ್ರೇಯರ್. 1 ದಿನ 2 ದಿನದಾಗ ನೀ ಕಂಪಲ್ಸರಿ ನೀ ಸಿಕ್ಕೇ ಬೀಳ್ತೀನಿ. ಎಷ್ಟು ನೀ ಏನು ಮಾಡಿದ್ರು ಕೂಡ ಸಿಕ್ಬಿಡ್ತೀನಿ. ಸಿಕ್ಕಿಬಿದ್ದಾಗ ಯಾಕೆ ಮಾಡಿದೀಗ ಅಂತ ಕೇಳ್ತಾಳ, ಇದು ಆಸ್ತಿ ನನ್ನ ಮಕ್ಕಳಿಗೆ ಬರಲ್ದೇನೋ, ಅವ ಕಮಸಿದೆಲ್ಲ ಮತ್ತು ತಿನ್ಸು ನಮ್ಮ ಮನೆಯಿಂದ ಹೊರಗೆ ಹಾಕಿ ಕಸ್ಕೋತಾನೆ ತಿಳ್ಕೊಂಡು ನನ್ನ ಮಕ್ಕಳಿಗೆ ಇರ್ತಲ್ಲ ಅಂತ ತಿಳ್ಕೊಂಡು ನಾನು ಮಾಡಿದ ಹಿಂಗೆ ಮಾಡಿದಂತ ಪ್ರೇರೆ. ಅದಕ್ಕೆ ಲೋಕದಾಗಿರ್ತಕ್ಕಂಥ ಯಾರೇ ಇರಲಿ ಒಂದಿನ ಮರ್ತೋಯ್ತಾರ ಪ್ರೇರೆ. ದೇವ್ರು ನಿಂಗೆ ಮರೆಯಲ್ಲ. ಲೋಕದ ಜನ ಮರ್ತೋಯ್ತಾರ, ಲೋಕದ ಕುಟುಂಬ ನಿಂಗೆ ಮರ್ತೋಯ್ತಾರ ಪ್ರೇರೆ. ದೇವರ ಕುಟುಂಬವಾಗಿದ್ದೆ ಅಂದ್ರೆ ದೇವ್ರು ನಿಂಗೆ ಎಂದೂ ಮರ್ತೋಗಲ್ಲ. ಶಿಕ್ಷೆ ಅನುಭವಿಸ್ಬೇಕಾಯ್ತು ಆಕೆ ಸ್ಪಷ್ಟವಾಗಿ. ಆಕೆಗೆ ಎಷ್ಟು ವರ್ಷ ಶಿಕ್ಷೆ ಇರ್ತದೋ ಅಷ್ಟು ವರ್ಷ ಶಿಕ್ಷೆ ಅನುಭವಿಸಲೇಬೇಕಾಕಿ.
ಮಾಡಿರ್ತಕ್ಕಂಥ ನೀನು ಅನುಭವಿಸಲೇಬೇಕು. ಅದಕ್ಕೆ ದೇವರು ಹೇಳ್ತಾನ, ಒಂದು ವೇಳೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ಎಂಬುದಾಗಿ ಮರ್ತೋದಳ ಪ್ರೇರೆ ಕೆಲಸ. ಆದರೆ ನನ್ನ ಸೋದರ ನನ್ನ ದೇವರು ನಿನ್ನ ಮರ್ತೋಗಲ್ಲ. ಅದಕ್ಕೆ ಹೇಳ್ತಾನ 17 ಹೇಳ್ತಾನ, ನಿನ್ನ ಮಕ್ಕಳು ಎಂಬುದಾಗಿ. ಏನ್ ಹೇಳ್ತಾನೆ ಇಲ್ಲಿ? ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ. ಯಾರು ಬಲಿ ಕುಂಟಾರ? ಯೆಶಾಯ ಪ್ರವಾದಿಗೆ ದೇವರು ಸ್ಪಷ್ಟವಾಗಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾತು ಉತ್ತಮವಾಗಿ ಬರಿ ಎಂಬುದಾಗಿ ತಿಳಿಸ್ಲತನಲ್ಲಿ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಂತ ಪ್ರಿಯ ದೇವರು ಸ್ಪಷ್ಟವಾಗಿ ತನ್ನ ಅಂಗೈಯಲ್ಲಿ ನಿಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿಮ್ಮನ್ನು ರೂಪಿಸಿ ರಚಿಸಿ ನಿಮಗೆ ಜೀವ ವಿಶ್ವಾಸವನ್ನು ಊದಿ ನೀವು ಬದುಕುವಂತೆ ನಿಮ್ಮನ್ನು ಮಾಡ್ಯಾನ. ಮಾತ್ರವಲ್ಲದೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿ ನಿಮಗೆ ಉನ್ನತ ಸ್ಥಾನ ತರಲತಾನ. ನಿನ್ನ ಪೌಳೆ ಗೋಡೆಗಳನ್ನು ಕೂಡ ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಮತ್ತೆ ನೀ ಸಿದ್ಧವಾಗಿದ್ದೆ? ಪೌಳೆ ಗೋಡೆ ಅಂದ್ರೆ ಏನು? ನಿನ್ನ ಹೃದಯ ಕೂಡ ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ನೀ ಯಾವ್ದು ಬಿಸ್ನೆಸ್ ಮಾಡಬೇಕು, ಯಾವ್ದು ವ್ಯಾಪಾರ ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು, ಯಾವ ಕೈ ಕೆಲಸ ಮಾಡಬೇಕು, ಯಾವ ವಿದ್ಯಾಭ್ಯಾಸ ಮಾಡಬೇಕು, ಹೇಗೆ ನಿನ್ನ ಜೀವನ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು, ಈ ತರವಾಗಿ ದೇವರು ಒಂದು ಪೌಳೆ ಗೋಡೆಗಳನ್ನು ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದಾನ. ಆಲ್ರೆಡಿ ಕಟ್ಟೆನಾತನ. ಬಟ್ ಆ ಪೌಳೆ ಗೋಡೆಗಳಿಂದ ನೀನು ಮಾಡುತ್ತಿದೆ ಒಡೆದು ಹೊರಗುಂಟಿದೆ ಪ್ರೇರೆ. ಉಂಟಿದೆ ಅಥವಾ ಇಲ್ಲ? ದೇವ್ರು ನಿನಗ ಒಂದು ಕೊಡಬೇಕೆಂಬ ಆಸೆ ಇಟ್ಟನ. ಆ ಆಸೆ ಮೊದಲೇ ಆಲ್ರೆಡಿ ಪೌಳೆ ಗೋಡೆ ಹಾಕಿಟ್ಟನ. ಆದರೆ ದೇವರಿಗೆ ನೀನು ಮಾಡ್ತಿದ್ದಿ ನಿರಾಶವಾಗಿ ಮಾಡತ್ತಿದ್ದ ಪ್ರೇರೆ. ತಕ್ಕ ಸಮಯ ದೇವ್ರಿಗೆ ಕೊಡಲ್ಲ, ತಕ್ಕ ಅವಕಾಶ ದೇವ್ರಿಗೆ ಕೊಡಲ್ಲ. ಸಮಯದಲ್ಲಿ ನಿನ್ಗೆ ಏನ್ ಬೇಕೋ ಪ್ರಾರ್ಥನೆ ಮಾಡಲಿ. ಅವಕಾಶ ನಿನಗೆ ದೇವ್ರು ಪದೇ ಅವಕಾಶ ಕೊಡತನ. ಆ ಅವಕಾಶ ನೀ ಸರಿ ಮಾಡಿಕೊಂಡು ಸ್ವಾಧೀನವಾಗಿ ಮಾಡಿಕೊಂಡು ಮುಂದಕ್ಕೆ ಹೋಗೋದಕ್ಕಾಗ ನೀನು ಪ್ರಯಾಸ ಪಟ್ಟತಿಲ್ಲ ಪ್ರೇರೆ. ನನ್ನ ಪ್ರಿಯ ಸೋದರ, ಒಂದು ವೇಳೆ ನಿನ್ಗ ದೇವರು ಪೌಳಿಗೋಡಿ ಕಟ್ಟೆನೆಂಬುದಾಗಿ ನೀ ತಿಳ್ಕೊಂಡು ಒಂದು ವೇಳೆ ದೇವರಿಗೆ ಹತ್ತಿರವಾಗಿದ್ದು ನೀವು ಜೀವನ ಮಾಡಿದೆ ಅಂದ್ರ ಉನ್ನತ ಸ್ಥಾನಕ್ಕೆ ಹೋಗ್ತಿ, ಬೆಳೀತಿ, ಅದ್ಭುತ ಕಾರ್ಯಗಳು ದೇವರಿನ ಜೀವಿತದಲ್ಲಿ ಮಾಡ್ತಾನ. ಆತನ ಅದ್ಭುತ ಮಾಡಿದಾಗ ಆತನ ಅದ್ಭುತದ ನಿನ್ನಿಂದ ಯಾರೂ ತೆಗೆದುಕೊಂಡು ಹೋಗ್ಲಕ್ಕೆ ಸಾಧ್ಯ ಅವಕಾಶ ಚಾನ್ಸಸ್ ಇಲ್ಲ. ಇನ್ನೊಬ್ರಿಗೆ ಅವಕಾಶ ಕೊಡಲ್ಲ. ಇನ್ನೊಬ್ರಿಗೆ ದೇವ್ರ ಅವಕಾಶ ಕೊಡಲ್ಲ. ನಿನ್ನ ಆಸ್ತಿ, ನಿನ್ನ ಅಂತಸ್ತ, ನಿನ್ನ ಮನೆ, ನಿನ್ನ ಮಾರು, ನಿನ್ನ ವ್ಯಾಪಾರ, ಬಿಸ್ನೆಸ್ ಇನ್ನೊಬ್ಬರು ಕದ್ಕೊಂಡು ಹೋಗ್ಲಕ್ಕೆ ಅವಕಾಶ ಇಲ್ಲ, ಕಸ್ಕೊಂಡು ಹೋಗ್ಲಕ್ಕೆ ಕೂಡ ಅವಕಾಶ ಇಲ್ಲ. ದೇವರು ಪೌಳಿಗೋಡಿ ಹಾಕಿಟ್ಟನ್ ಪ್ರಿಯ. ಅದಕ್ಕೆ ಸ್ಪಷ್ಟವಾಗಿ ಆತನ ಪೌಳಿಗೋಡಿ ಹಾಕಿರುವಾಗ ಆತನ ಕೈ ಒಳಗೆ ನಿಮ್ಗೆ ಯಾರೂ ತೆಗೆದುಕೊಂಡ ಹೋಗಲ್ಲ. ನೀನೇ ಒಂದ್ ವೇಳೆ ದುರ್ನಡತೆ ಉಳ್ಳವರಾಗಿದ್ದು, ದುರ್ಮಾರ್ಗದಲ್ಲಿ ಬಿದ್ದೋಗಿ, ದುರ್ಮಾರ್ಗದಲ್ಲಿದ್ದು ಲೋಕದಲ್ಲಿ ಬಿದ್ದೋಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಎಂಜಾಯ್ ಮಾಡ್ಬೇಕೆಂಬುದಾಗಿ ಇದೇ ಮನುಷ್ಯನ ಜೀವಿತ ಇಷ್ಟೇ, ಈ ಸಮಯದಲ್ಲಿ ಹಿಂಗ್ ಮಾಡ್ಬೇಕು, ಈ ಸಮಯದಲ್ಲಿ ಹಿಂಗ್ ಮಾಡ್ಬೇಕಂತೇಳಿ ನಿಂದೊಂದು ವೇಳೆ ಪ್ಲಾನ್ ಮಾಡ್ಕೊಂಡು ಈ ತರವಾಗಿ ನೀ ಬೆಳೆದೆ ಅಂದ್ರ ನಿನ್ನ ಪೌಳೆ ಗೋಡೆ ನೀನ್ ಏನ್ ಮಾಡ್ತಿ? ಒಡ್ಕೋತಿ ಪ್ರೇರೆ. ನಿನ್ನ ಪೌಳೆ ಗೋಡೆ ನೀ ಒಡ್ಕೋತಿ ಸ್ಪಷ್ಟವಾಗಿ. ನಾ ಡಿಸ್ಕವರಿ ಚಾನೆಲ್ದಾಗ ಒಂದು ಸ್ಟೋರಿ ನೋಡಿದ ನಿನ್ನಿನ ದಿನ. ಏನಿಷ್ಟು ನೋಡಿದ ಅಂದ್ರೆ ಒಂದು ಕ್ರೇನು ಒಂದು ಪೌಳಿ ಗೋಡಿ ಕಟ್ಟಿಂದಲ್ಲಿ ಸ್ಪಷ್ಟವಾಗಿ ಒಂದು ಹಳ್ಳ ಹೊಡಿಬಾರ್ದಂದ್ರೆ ಅದಕ್ಕೆ ಏನು ಕಟ್ಟ ಗಂಡಿ, ನಮ್ಮ ಬೀದರ್ ಭಾಷೆದಾಗ ಗಂಡಿ ಕಟ್ಟಿರ ಅಂತಾರಲ್ಲ, ಹಂಗ ಅದು ಕಟ್ಟಿರುವಾಗ ಕೆಳಗಿಂದ ನೀರು ನಡೆದವು. ಸ್ವಲ್ಪ ಕೆಳಗಿಂದ ನೀರು ನಡೆದವ. ಕೆಳಗಿನ ನೀರು ಹೋಯ್ತಕ್ಕಂಥ ಸಮಯದಲ್ಲಿ ಕ್ರೇನ್ ಡ್ರೈವರ ಅದ್ಭುತವಾಗಿ ಒಂದು ಚಾಲಕನ ಉತ್ತಮನನ ಅದು ನೀರು ನಡೆದವಲ್ಲ, ಅದಕ್ಕೆ ಏನ್ರೇನೆ ಮಾಡಿ ಪ್ಯಾಕ್ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾನ ಆತನು ಮಣ್ಣು ಎಳ್ಕೊಂಡ್ಬಂದು ಆ ಕ್ರೇನ್ಲಿಂದ ಅದಕ್ಕೆ ಏನ್ ಮಾಡತಾನ ದಬಸ್ಲತನ ಪ್ರೇರೆ. ಅವ ಅನ್ಕೊಳತನ ಇದಕ್ಕೆ ನಾ ಮಣ್ಣು ದಬಸ್ದಂದ್ರ ಇದು ಗಟ್ಟಿಯಾಗಿ ಕೂಡ್ತದಲ್ಲತನ. ಆದ್ರೆ ಅವನಿಗೆ ತಿಳಿವಳಿಕೆ ಆಗಲ್ಲ ಉಂಟದ. ನಾ ಇದಕ್ಕೆ ತೆಗೆದುಕೊಂಡು ಬಂದು ದಬಸ್ದಂದ್ರ ಈ ಕಡೆ ಏನೈತದ ಲೂಸ್ ಆಗೋಯ್ತೆ ಎಂಬುದಾಗಿ ಅವನಿಗೆ ಅರ್ಥ ಆಗ್ಲತ್ತಿಲ್ಲ. ಅವ ಎಲ್ಲಿ ಆ ಕ್ರೇನ್ ತೆಗೆದುಕೊಂಡು ಬಂದು ಹಿಂಗ್ ಗಟ್ಟಿಯಾಗಿ ಹಿಡ್ಕೊಂಡು ಬಂದು ದಬಸ್ತಕ್ಕಂತನಾಗಿದ್ದನೋ ಆ ಕಡೆದು ಈ ಕಡೆದು ಎರಡು ಏನಾಗ್ಯವ ಆ ಪೌಳು ಹೊಡೆ ಕಟ್ಟಿರ್ತಕ್ಕಂಥದ್ದು ಬಿದ್ದೋಗ್ಯದ ಪ್ರೇರಿ. ಇವ ಎಲ್ಲೈತೆ ಆ ಕ್ರೇನ್ ಹಿಂಗ್ ಹಚ್ಚಿಟ್ಟನೋ, ಅದು ಹಚ್ಚಿಟ್ಟಕ್ಕಂತ ಹಿಂಗ್ ಹಚ್ಚಿಟ್ಟನೋ ಅಷ್ಟೇ ಉಳಿದದ. ಬಾಕಿ ಸೈಡಿಗೆ ಮಾರ್ಗಗಳು ಓಪನ್ ಆಗ್ಯಾವ. ತಡ ನೀರು ದಿನೋಶೆಲ್ಲ ಕಂಪ್ಲೀಟ್ಲಿ ನಡೆದವ ಪ್ರೇರಿ. ಪ್ರಯೋಜನ ಏನ್ ಬಂತು? ಅವ ಅನ್ಕೊಂಡನ್ ಸ್ವಂತಕ್ಕೆ ನಾನ ಉಪಯೋಗ ಮಾಡ್ಯಾನ. ಇದು ಹಿಂಗಾಗಲತ್ತ ಇದಕ್ಕೆ ನಾ ದಟ್ಟಿ ಹಚ್ಬೇಕೆಂಬ ಉದ್ದೇಶ ಇಟ್ಕೊಂಡನ. ಆದ್ರೆ ಅದು ಆಗ್ಲಿಲ್ಲ ಆತನೋದು. ಯಾಕಂದ್ರೆ ಆತನಿಗೆ ಬುದ್ಧಿ ಉಪಯೋಗ ಮಾಡಿಲ್ಲ ಆತನ ಸ್ಪಷ್ಟವಾಗಿ. ಅವ ಬಹುಶಃ ಹಿಂಗ್ ಮಾಡ್ಬೇಕಾಗಿತ್ತು, ಆ ಮಣ್ಣು ಕೆಳಗಿಂದ ನಡೆದಂದ್ರ ಇದ್ ಕಡೆ ಮಣ್ಣು ಎತ್ತಿ ಆಚಕ್ಕೆ ಹಾಕ್ಬೇಕಾಗಿತ್ತು ಆತನು.
ಆಚೆ ಕೆಳಗೆ ಬಿಡಬೇಕಾಗಿತ್ತು. ಆದರೆ ಆತನಿಗೆ ಫ್ರೆಶ್ ಮಾಡಿ ಅದಕ್ಕೆ ದಬಶನಲ್ಲ, ದಬಶನೀಕರಣ. ಈ ದಬಶನಲ್ಲಿ ಗಟ್ಟಿ ಉಳಿದದ ಆಚೆ ಈಚೆ ಕೆನಗದ ಎದಗದ ಪ್ರೇರಿ. ಅಂದರೆ ಇದರ ಅರ್ಥ ಏನಂದ್ರೆ, ಕೆಲವೊಮ್ಮೆ ನೀ ಕೂಡಿಸಿಟ್ಟುಕೊಂಡಿರ್ತಕ್ಕಂಥದ್ದು ಇಷ್ಟೇ ಎಂಬುದಾಗಿ ನೀ ತಿಳ್ಕೊಳತ್ತಿದಿ, ಆದರೆ ಅದಕ್ಕೆ ಮಾರ್ಗಗಳು ಈ ಕಡೆ ಮಾರ್ಗಗಳು ತೆರಳತ್ತವ, ಅದು ನಡೆದು ಪ್ರೇರಿ. ಒಂದು ವೇಳೆ ದೇವರ ಸನ್ನಿಧಿಯಲ್ಲಿ ನೀನು ಪೌಳುಗೋಡೆ ಪ್ರತಿದಿನ ನೀ ಪೌಳುಗೋಡೆ ಕಟ್ಕೋದಾದ್ರೆ ದೇವರು ನಿನ್ನ ಜೀವಿತ ಅದ್ಭುತವಾಗಿ ಕಟ್ಟುವುದಕ್ಕಾಗತ್ತ. ಆಲ್ರೆಡಿ ಕಟ್ಟೆನ ನೀ ಸರಿಪಡ್ಕೊಂಡು ಮುಂದಕ್ಕೆ ಹೋಗುವಾದರೆ ದೇವರು ನಿಂಗೆ ಅದ್ಭುತವಾಗಿ ನಡೆಸ್ತಾನೆ ಪ್ರೇಯರೇ, ಅದ್ಭುತವಾಗಿ ನಡೆಸ್ತಾನೆ ದೇವರಿಗೆ. ಎಂದು ಆತನ ಮರೆಯಲ್ಲ. ತಾಯಿ ಮರ್ತೋದ್ರು ಕೂಡ, ತಂದೆ ಮರ್ತೋದ್ರು ಕೂಡ, ತನ್ನವರು ಮರ್ತೋದ್ರು ಕೂಡ ದೇವ್ರು ನಿನಗೆಂದೂ ಮರೆಯಲ್ಲ. ಹೀಗಾಗಿ ದೇವ್ರು ಮರೆಯಲ್ಲ ಅಂತ ತಿಳ್ಕೊಂಡು ಇದ್ದಂಥ ನಂಬಿಕೆ ವಿಶ್ವಾಸ ಎಲ್ಲ ಕಳ್ಕೊಂಡಿಂದ್ರ ನಿಜಕ್ಕೂ ದೇವ್ರು ನಿಂಗೆ ಮಾಡ್ತೈತಾನ. ಯಾರಿಗೆ ಮರೆಯಲ್ಲ ಅಂತ ಹೇಳ್ತಾನ, ಪೌಳೆ ಗೋಡೆ ಯಾರಿಗೈತೆ ಕಟ್ಟಿರ್ತಾನೋ ಅವ್ರಿಗೆ ದೇವರು ಮರೆಯಲ್ಲ ಪ್ರಿಯರೇ. ನಿನ್ನ ಪೌಳೆ ಗೋಡೆ ನೀ ದೇವರಲ್ಲಿ ಕಟ್ಕೋಬೇಕು, ನಿನ್ನ ಹೃದಯ ದೇವರಲ್ಲಿ ಕಟ್ಕೋಬೇಕು, ನಿನ್ನ ಕುಟುಂಬ ದೇವ್ರ ಸನ್ನಿಧಿಯಲ್ಲಿ ಕಟ್ಕೋಬೇಕು. ನಿನ್ನ ವಿದ್ಯಾಭ್ಯಾಸ, ನಿನ್ನ ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ ಪ್ರತಿದಿನ ದೇವ್ರ ಸನ್ನಿಧಿಯಲ್ಲಿ ನೀನು ಕಟ್ಟಲೇಬೇಕು. ನೀ ಕಟ್ಟಿಲ್ಲ ಅಂದ್ರ ನಿನ್ನ ಜೀವಿತಕ್ಕ ಗಂಡಿ ಹಾಕೊಂಡಿರ್ತಿ, ಅನೇಕ ಒಂದು ಸಮಸ್ಯೆಗಳು ಬಂದ್ಬಿಡ್ತಾವ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 23ನೇ ವಚನ ನಾವೆಲ್ಲರೂ ಕಲ್ತೋದ್ರಿ. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಯಾರಿಗ್ರಿ? ದೇವರು ನಿಮಗ ತನ್ನ ರೆಕ್ಕೆದಲ್ಲಿ ಒದಗಿಸ್ಕೊಂಡನ, ನಿಮಗೆ ಪ್ರತಿದಿನ ಕೈ ಹಿಡಿದು ನಿಮ್ಮ ನಡೆಸ್ತಕ್ಕಂತನ ಅದ್ಭುತ ಒಂದು ಪಾತ್ರಳಾಗಿ ನಿನ್ನ ನಿಲ್ಲಿಸ್ಲತನ. ಲೋಕದಾಗಿರ್ತಕ್ಕಂಥ ನಿನ್ನವರು, ತನ್ನವರು, ನಾ ಅಂಬವರು ಇವ್ರು ನನಗೆ 100% ಸಹಾಯ ಮಾಡ್ತಾರ, ಇವ್ರಲಿಂದ ನಾ ಕಟ್ಟಲ್ಪಡ್ತಾ ಅದ್ಭುತವಾಗಿ ಮುಂದಕ್ಕೆ ಹೋಗ್ತಕ್ಕಂಥ ಅಂದಂಥ ಜನರು ಬಿಟ್ಕೊಡ್ತಾರ. ನಿನಗೆ ಪೌಳೆ ಗೋಡೆಗಳನ್ನು ಆತನು ಕಟ್ಟೆನ, ನಿನಗೆ ಸಂರಕ್ಷಿಸಲತನ, ಅದ್ಭುತವಾಗಿ ಕೈ ಹಿಡ್ಕೊಂಡು ನಡೆದನ. ಮತ್ತು ಇಲ್ಲಿ ನೀ ಮಾಡ್ಬೇಕು ಒಂದೇ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದ್ದೆಂದ್ರ ನೀನು ಜೀವದಾಯಕವಾಗಿ ಎಂಬುದಾಗಿ ನೀನು ಜೀವನ ಮಾಡ್ತಿ. ಮತ್ತೆ ಹೇಳ್ತಾನ, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ನಿನಗೆ ಯಾವ ಕೇಡು ಬರಲ್ಲ, ಯಾವ ಸಮಸ್ಯೆ ಬರಲ್ಲ, ಯಾವ ಶೋಧನೆ ಬರಲ್ಲ. ನೀ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ಬೇಕು, ದೇವರಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕು. ದೇವರು ನಿಂಗೆ ನೋಡುವಾಗ ಯಾವ ತಪ್ಪು, ದ್ರೋಹ, ಅಪರಾಧ ನಿನ್ನ ಒಳಗಿರ್ಲಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದೇವರ ಭಯವು ನಿನಗೆ ಜೀವದಾಯಕದ ಪ್ರಿಯ. ಮನುಷ್ಯರಿಗೆ ಭಯಪಡೋದಕ್ಕಿಂತ ಮುಂಚಿತವಾಗಿ ನೀನು ದೇವರಿಗೆ ಭಯಪಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ನೀನು ಜೀವಿಸಿ ಅಂದ್ರ ನಿನ್ನ ಕುಟುಂಬ ಕಟ್ಟಲ್ಪಡ್ತದ, ನಿನ್ನ ಜೀವಿತ ಕಟ್ಟಲ್ಪಡ್ತದ, ನಿನ್ನ ವ್ಯಾಪಾರ ಬಿಸ್ನೆಸ್ ಕಟ್ಟಲ್ಪಡ್ತದ. ನೀ ಎಂದೂ ಹಾಳಾಗೋಲಕ್ಕೆ ಸಾಧ್ಯ ನಿನಗಿಲ್ಲ. ಯಾಕ? ದೇವರು ನಿನ್ನ ಪೌಳಿ ಗೋಡಿಗಳನ್ನ ತಾನು ಕಟ್ಟೆನ ಆಲ್ರೆಡಿ. ಅದರೊಳಗೆ ಒಳಗಿಂದ ನೀವು ಹೊರಗೆ ಬಂದಾಗ ನೀ ಹಾಳಾಗೋಯ್ತಿ. ಅದ್ರಾಗಿಂದ ಹೊರಗೆ ಬಂದಂದ್ರೆ ಭಯಭಕ್ತಿ ನಿನ್ನ ಒಳಗಿರಲ್ಲ, ನಂಬಿಕೆ ವಿಶ್ವಾಸ ನಿನ್ನ ಒಳಗಿರಲ್ಲ. ದೇವರು ನಿನ್ನ ಪೌಳೆ ಗೋಡೆಯನ್ನು ಕಟ್ಟುವಾಗ ನಿನಗೆ ತೃಪ್ತಿ ಇರ್ತದ. ಅದರ ಹೊರಗೆ ಬಂದ ತಕ್ಷಣ ನೀ ತೃಪ್ತನಾಗಿ ನೆಲೆಗೊಳ್ಳಲಿ, ಸಂತೃಪ್ತಿ ನಿಂಗಿರಲ್ಲ. ಒಂದ್ ವೇಳೆ ಸಂತೃಪ್ತಿ ನಿಂಗಿರ್ಬೇಕಾದ್ರೆ ದೇವರು ಪೌಳೆ ಗೋಡೆ ಕಟ್ಟನಲ್ಲ, ಅದರಲ್ಲಿ ಭದ್ರವಾಗಿದ್ದು ಭಯಭಕ್ತಿ ಉಳ್ಳವಳಾಗಿದ್ದು ದೇವ್ರ ಚಿತ್ತ ಏನೆಂಬುದಾಗಿ ಪ್ರತಿದಿನ ಪರಿಶೋಧಿಸಿ ದೇವರ ಅನುಸಾರವಾಗಿ ನಡೆಯುವುದಕ್ಕಾಗಿ ಪ್ರಯಾಸಪಟ್ಟು ಈ ರೀತಿಯಾಗಿ ಪ್ರತಿದಿನ ಭಯಭಕ್ತಿ ಉಳ್ಳವರಾಗಿ ನೀವು ನಡೆಯುವುದರೆ ದೇವರಿಂದ ಮೇಲನ್ನು ನೀವು ಹೊಂದಿರಿ. ಯಾವ ಕೇಡು ನಿಮಗ ಸಂಭವಿಸದು, ಯಾವುದಕ್ಕೆ ನಿಮ್ಗೆ ಸಂಭವಿಸ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲ. ಯಾಕ? ದೇವ್ರ ಪೌಳಿ ಗುಡಿ ಕಟ್ಟನ್ರಿ. ಸೈತಾನ ಹಣಿಕಾಕ್ ನೋಡ್ಲಕ್ ಸಾಧ್ಯ ಇಲ್ಲ, ಮಂತ್ರದಂತ್ರ ಶಕ್ತಿ ಹಣಕ್ ನೋಡ್ಲಕ್ ಸಾಧ್ಯ ಇಲ್ಲ. ದುರಾತ್ಮ ಪೀಡಿಸ್ತಕ್ಕಂಥ ಆತ್ಮಗಳು, ನಿಮಗೆ ಹಾಳು ನಾಶ ಮಾಡ್ತಾ ಶೋಧಿಸ್ತಕ್ಕಂಥ ಆತ್ಮಗಳು ನಿಮ್ಮ ಮುಟ್ಲಕ್ಕ ಅವಕಾಶ ಇಲ್ಲ. ಯಾಕ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ, ಜೀವದಾಯಕವಾಗಿ ನೀವು ನೆಲೆಗೊಂಡವರಾಗಿದ್ದೀರಿ. ದೇವರು ನಿಮಗೆ ಕೋಳಿಗೋಡಿ ಕಟ್ಟೆನ ಒಳಗೆ ಯಾರು ಹಣಿಕಾಕ್ ನೋಡ್ಲಕ್ ಸಾಧ್ಯ ಅವಕಾಶ ಇಲ್ಲ ಪ್ರಿಯರೇ. ಬೀದರ್ ಕಿಲೆ ಯಾಕೆ ಕಟ್ಟರಿ ಹೇಳ್ತೀರಿ? ಯಾರ? ಬೀದರ್ದಾಗಿರ್ತಕ್ಕಂಥ ಕಿಲೆ ಅದಲ್ಲ, ಆ ಕಿಲೆಗಳು ಯಾಕೆ ಕಟ್ಟ್ಯಾರ ಅವರು? ಯಾರಿಗೆ ಗೊತ್ತಿಲ್ಲ. ಸರಿ, ಈಗ ನೀವು ಮನೆ ಕಟ್ಕೊಂಡ್ರಿ ಅನ್ಕೋರಿ,
ಯಾಕೆ ನೀವು ಮನೆ ಕಟ್ಟಿರಿ? ಮನೆಗಿರುವುದಕ್ಕಾಗಿ ಕಟ್ಟಿರಿ. ಸರಿ, ಈ ಕಿಟಕಿಗಳಿಗೆ ಹಾಕಿರಿ ಇಟ್ಟಿರಲ್ಲ, ಹಿಂಗೆ 3-4 ಕಿಟಕಿಗಳು, ವೆಂಟಿಲೇಟರ್ ಇವೆಲ್ಲ ಕಟ್ಟಿರಲ್ಲ, ಮತ್ತೆ ಯಾಕೆ ಇಕ್ಕಿರವು? ಯಾರು ಭೀ ಹಣಕ್ ಒಳಗೆ ನೋಡ್ಬಾರ್ದು, ಹೊರಗಿನ ವ್ಯಕ್ತಿ ಒಳಗ ಬರಬಾರ್ದು. ನಮ್ಮ ಪರ್ಮಿಷನ್ ಇಲ್ದೇನೆ ಯಾವ ವ್ಯಕ್ತಿ ನಮ್ಮ ಮನೆಗೆ ಹಣಿಕೆ ಆಗ್ಲಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯಕ್ತಿ ನಮ್ಮ ಮನೆ ಒಳಗೆ ಬರ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಬೀದರ್ ಕಿಲೆ ಕೂಡ ಅದ್ರ ಕಡೆ ಕಟ್ಟ್ಯಾರ. ಬೇರೆ ಯುದ್ಧ ಆಡ್ತಕ್ಕಂಥ ಯುದ್ಧ ವೀರರು ನಮ್ಮ ಬೀದರ್ ಪಟ್ಟಣಕ್ಕೆ ಸ್ವಾಧೀನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರ ಒಳಗಿಂದ ಅವರು ಯುದ್ಧವನ್ನು ಮಾಡ್ತಕ್ಕಂಥವ್ರಾಗಿರ್ತಾರ. ನಮಗೊಂದು ಪ್ರೊಟೆಕ್ಟ್ ಇರ್ತದ, ನಮಗೊಂದು ಪೌಳಿ ಗೋಡೆ ಆಗಿರುತ್ತೆ ಎಂಬುದಾಗಿ ತಿಳ್ಕೊಂಡು ಅವ್ರು ಕಿಲೆ ಕಟ್ಟಾರ. ಪ್ರಿಯ ರಾಜರು ಕೆಳಗಿಂದ ಅನೇಕ ಒಂದು ಸುರಂಗ ಮಾಡಿ ಹಾದಿಗಳು ಮಾಡಿಟ್ಟಾರ. ಅವರು ಎಲ್ಲಿಂದ ಹೇಗೆ ವಾರ ಮಾಡಬೇಕು, ಎಲ್ಲಿಂದ ಹೇಗೆ ಯುದ್ಧ ಆಡಬೇಕೆಂಬ ಉದ್ದೇಶ ಇಟ್ಕೊಂಡಿಟ್ಟಾರ. ಹಾಗೆ ದೇವರಿನ ಪೌಳಿ ಗೋಡೆಗಳನ್ನು ಕೂಡ ಇದೇ ತರ ಕಟ್ಟಾನ. ಹೊರಗಿನ ವ್ಯಕ್ತಿ, ಅದರ್ ಪರ್ಸನ್ ವ್ಯಕ್ತಿ ನಿನ್ನ ಒಳಗ್ ಬಂದು ಹಣಿಕೆ ಹಾಕ್ಲಕ್ ಅವಕಾಶ ಇಲ್ಲ. ನಿನ್ ಜೀವಿತಕ್ಕೆ ಹಣಿಕೆ ಹಾಕಿ ನೋಡ್ಲಕ್ ಅವಕಾಶ ಇಲ್ಲ. ನಿನಗೆ ಹಾಳು ನಾಶ ಮಾಡ್ಲಕ್ ಅವಕಾಶ ಇನ್ನೊಂದು ವ್ಯಕ್ತಿಗಿಲ್ಲ. ಇದಕ್ಕಾಗಿ ನಿನ್ನ ಪೌಳಿ ಗೋಡೆಯನ್ನು ಕಟ್ಟಿ ನಿನ್ನನ್ನು ಸಂರಕ್ಷಿಸೇನ. ಯಾವ ಅಂತ ಒಂದು ವ್ಯಕ್ತಿ, ಭಯಂಕರವಾಗಿರ್ತಕ್ಕಂಥ ಒಂದು ವ್ಯಕ್ತಿ ನಿನ್ನ ಬಳಿಗೆ ಬಂದು ನಿನಗೆ ಯಾವ ಹಾಳು ಕೇಡು ಮಾಡ್ಲಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು ತೃಪ್ತನಾಗಿ ನೆಲೆಗೊಳ್ತಾನ. ಅವನಿಗೆ ಯಾವ ಕೇಡು ಸಂಭವಿಸಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಇದು ದೇವರು ಹೇಳ್ತಕ್ಕಂಥದ್ದು ಮಾತದ. ಮಾನವಾಗಿರ್ತಕ್ಕಂಥ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು. ದೇವ್ರಿಗೆ ತಿಳ್ಕೊ, ಅರ್ಥ ಮಾಡ್ಕೊ. ದೇವ್ರು ನಿನ್ನ ಜೀವಿತ ಹೃದಯ ಕಟ್ತಾನೆ ಹೆಚ್ಚಿನದಿಲ್ಲ. ಬಹುಶಃ ಯಾವುದರ ಸಮಸ್ಯೆ ಮಾಡ್ಕೊಂಡು ಹಾಳಾಗಿದ್ದೇನೋ, ದೇವ್ರ ಸನ್ನಿಧಾನ ದೂರ ಆಗಿದ್ದೇನೋ, ಅಥವಾ ಯಾರೋ ಹೇಳಿದ ಮಾತು ಕೇಳಿ ನಿನ್ನ ಕುಟುಂಬಕ್ಕೆ ಹಿಂಸೆ ಕೊಡ್ತಕ್ಕಂಥನಾಗಿದ್ದೇನೋ, ಯಾರು ಹೇಳ್ತಕ್ಕಂಥ ಮಾತನ್ನು ಕೇಳಿ ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಯಜಮಾನನಿಗೆ ಹಿಂಸೆ ಕೊಡ್ತಕ್ಕಂಥವ್ರಾಗಿದ್ದೇನೋ. ಒಂದ್ಸರ್ತಿ ಜ್ಞಾಪಕ ಮಾಡ್ಕೋರಿ. ಒಂದ್ಸರ್ತಿ ಇಂಥ ಒಂದು ಸ್ಥಿತಿಯಲ್ಲಿ ಕೂಡ ನೀವು ಬಿದ್ದು ಹೋಗಿರ್ಬೋದು. ಇವತ್ತು ನಿಮ್ಮ ಕುಟುಂಬ ಹಾಳಾಗ್ಲತ್ತಂದ್ರೆ ಅದಕ್ಕೆ ಅನೇಕ ಒಂದು ಮಾರ್ಗಗಳವ ಪ್ರಿಯರೇ. ಆ ಮಾರ್ಗಗಳು ನೀವು ಸರಿ ಮಾಡ್ಕೊಂಡಿದ್ರ ಉತ್ತಮದ. ಕೆಲವರು ಇಷ್ಟೊಂದು ಒಂದು ಭಯಂಕರವಾಗಿ ಸ್ಥಿತಿಗೆ ಶೋಧಿಸ್ತಕ್ಕಂಥರಾಗಿರ್ತಾರೆ. ಕುಟುಂಬಗಳಿಗೆ ಅಷ್ಟು ಶೋಧಿಸ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ನನ್ನ ಸೋದರಿ ಸೋದರ, ಒಂದು ಹೆಂಡತಿ ದೇವ್ ನಿಂಗೆ ಕೊಟ್ಟನಂದ್ರ ಸರಿಬೇಡ ಸಹಕಾರಿ, ಎಲ್ಲದರ ಸಹಭಾಗಿ ಇರ್ತಕ್ಕಂಥಳಾಕಿ. ನಿನ್ನ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ ನಿನ್ನ ಸರಿಬೇಡ ಸಹಕಾರಿನೊಟ್ಟಿಗಿರ್ತಾಳೆ. ಒಂದು ಯಜಮಾನ ನಿಂಗೆ ಕೊಟ್ಟನಂದ್ರ ಎಲ್ಲಾ ಸಮಯದಲ್ಲಿ, ಎಲ್ಲಾ ವೇಳೆ ಗಳಿಗೆಯಲ್ಲಿ ನೀನು ಸಹಾಯಕನಾಗಿರ್ತಾನ, ಆತನ ಇರ್ತಾನ. ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಂದ್ರ ಏನಾಯ್ತದ್ರಿ? ಗಂಡ ಹೆಂಡತಿ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರ ಏನಾಯ್ತದ? ಮೊದಲನೇದು ಏನಾಯ್ತದ? ಯಾರು ಬಂದು ಹಿಡಿತಾವ? ಸೈತನನ್ನು ಬಂದು ಡೈ ಹೊಡಿತಾನ ತನ್ನ ಪೂರ ಸಮುದ್ರದಾಗ, ನೀರಾಗ. ಅದೇನಂತಾರ ಹಿಂಗ ಇಸಲಾಳತ್ತಾರ ಮನುಷ್ಯ ಹಿಂಗ ಚಿಡಿದು ಇಲ್ಲಿ ಚಿಡಿದ್ರಂದ್ರೆ ಒಳ್ಳೋಗ್ ತೇಲ್ತಾನ ನೋಡಿ. ಏನಂತಾರ ಅದಕ್ಕ? ಸುರಂಗ. ಆ ಸುರಂಗ ಮಾರ್ಗಗಳ ಹುಡುಕೊಂಡು ಯಾರು ಚಿಡಿತಾವ? ಯಾರು ಚಿಡಿತಾವ? ಸೈತನನ್ನು ಗಂಡ ಹೆಂಡತಿ ಮಧ್ಯದಾಗ ಆತನ ಚಿಡಿದನಂದ್ರ ನಿಮ್ಮ ಪರಿಸ್ಥಿತಿಗಳ ಥೋಡೆ ದಿನರ ಕರ್ಗೆ. ಯಾರ್ದವ್ರು ನೀರು ಕಾಸ್ಕೋಬೇಕು, ಮೈ ತಾಳ್ಕೋಬೇಕು, ಯಾರ್ದವ್ರು ಅಡಿಗೆ ಮಾಡ್ಕೋಬೇಕು, ಉಣ್ಬೇಕು. ಈಗ ಹೆಣ್ಮಕ್ಳು ಇರೋ ಮನೆಗೆ ಅಡಿಗೆ ಮಾಡ್ಕೊಳ್ಬೇಕು, ಅದರ ಕಂಪಲ್ಸರಿ ಅದೇನ. ಯಾಕಂದ್ರೆ ಹೋಟೆಲ್ದಾಗ ಉಳ್ಳಕ್ಕೆ ಅವಕಾಶ ನಿಮ್ಗಿಲ್ಲಲ್ಲ. ಅದೇನ್ರಿ, ಹೋಟೆಲ್ದಾಗ ಉಳ್ಳಕ್ಕೆ ಅವಕಾಶ ಇಲ್ಲ. ಇವಾಗ 3 ದಿನ 4 ದಿನ 5 ದಿನ ಮಾರಿ ಕರ್ರಗ್ ಮಾಡ್ಕೊಂಡು ಮನೆಗೆ ಕರ್ರ ಹುರ್ ಅನ್ಕೋತ ಹೋಟೆಲ್ದಾಗ ಉಂಡು 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 ಲಾಸ್ಟಿಗೆ ಅಂತ ಅನ್ಕೋತಾನ ರೋಗ, ಗ್ಯಾಸ್ಟ್ರಿಟಿ ಬಾಡಿದಾಗ ಬೆಳೀತದ. ಬೇರೆ ಬೇರೆ ಸಂಪರ್ಕ ಮಾಡ್ತಾನ, ಕುಡಿದು ಮತ್ತ ಕರ್ರಗುರ್ ಅನ್ಕೋತ ಅಷ್ಟೋ ಥೋಡ್ಯಾರ. ಒಬ್ರು ಯಾರೋ ಸಾಕ್ಷಿ ಹೇಳ್ಯಾರ, ಗಂಡ ಹೆಂಡತಿ ಜಗಳ ಆಡಿದ್ರ ಪಾಪ ಕೊಂಡಿಲ್ಲ ಅಂತವ, ಮೈ ಮೇಲೆ ಸೇರಿ ಹಾಕೊಂಡ್ ಬರ್ತೀನಂತ. ಏನ್ ಮಾಡ್ಯಾನಂತ? ಕುಡ್ದಿಲ್ಲಂತ ಸ್ಯಾರಿ. ಹೆಂಡತಿಗೆ ಅಂದಸ ಕಡೆದು ಮೈ ಮೇಲೆ ಬಾಟಲ್ ತಗೊಂಡು ಸ್ಯಾರಿ ಡಕ್ಕನ್ ಓಪನ್ ಮಾಡಿ ಪೂರ ಮೈ ಮೇಲೆಲ್ಲ ಹಾಕೊಂಡು ಏನ್ ಮಾಡ್ಯಾನ? ಮನೆಗೆ ಬರ್ತಾಳೆ. ಏನ್ ಬರ್ಬೇಕು? ಕೊಂಡು ಬಂದ ನೀವ, ಕೊಂಡು ಬಂದಂಗ ಹಂಗ ಅಂದಾನ ಹಿಂಗ ಅಂದಾನ ಅಂತೇಳಿ ಪಂಚಾಯತಿ ಇದ್ದಾಗ 3ನೇ ವ್ಯಕ್ತಿ ಅಲ್ಲಿ ಪಕ್ಕದಲ್ಲನ. ಆ ಯಾವ ವ್ಯಕ್ತಿ ಪಕ್ಕದನಂದ್ರೆ ಅವನ ಹುಜರಾಗೆ ಏನ್ ಮಾಡ್ತೀನಂತೆ, ಡಕ್ಕನ್ ಓಪನ್ ಮಾಡಿ ಮೇಲೆ ಹಾಕೋತೀನ. ನಾವು ಹೇಳ್ತೀನಂತ, ನನ್ನ ಮನೆಗೆ ಹಿಂಗೆ ಮಾಡ್ಬೇಕಂತ ನಡೆದಿದ ನೋಡಿ, ಇದು ನಿಮ್ಮಲ್ಲಿ ಪ್ರೂಫ್ ಇರ್ಬೇಕಂತೇಳಿ ಎಲ್ಲ ಭಾಷಪ್ತ ಬಂದೋಬಸ್ತ್ ಹೋಗ್ಯಾನಂತ. ಆಕಿ ಅರ್ಥ ಮಾಡ್ಕೊಂಬಾಕಿ ಇದ್ದಿಲ್ಲ, ಸರಿಪಡಿಸ್ಕೊಂಬರ ಎಂಬ ಉದ್ದೇಶ ಒಳಗಿದ್ದಿಲ್ಲ. ಮ್ಯಾಲ ಸರಿ ಹಾಕೊಂಡು ಬಂದು ಮನ್ಯಾಗ ಜಗಳ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ದನಂತ. ಇನ್ಸುರು ಏನಾಗ್ಯದ ಲಾಸ್ಟಿಗೆ ಆ ಪ್ರೂಫ್ ಎವಿಡೆನ್ಸ್ ವಿಡಿಯೋಗ ಸಂಕಟ ತೋರ್ಸಾಗ ಯಾರು ಪಶ್ಚಾತ್ತಾಪ ಪಡ್ಬೇಕಾಗ?
ಯಾರು ಪಶ್ಚಾತ್ತಾಪ ಪಡಬೇಕು? ಹೆಂಡತಿ. ಕೆಲವ್ರು ಅಂತಾರ ಉದ್ದಕ್ಕಿದ್ದವ್ರಿಗೇನೋ ದಿಮಾಕ್ ಮೊಳಕಲ್ದಾಗಿರ್ತಂತ, ಗುಡ್ಡಿದ್ದವರಿಗೇನೋ ತೆಲಗ್ ದಿಮಾಕ್ ಇರ್ತಂತ, ಹಿಂಗೇನೋ ಏನೋ ಹಿಂದಿನ ಜನ ಅಂತಾರೆ. ಎಷ್ಟೋ ಮಟ್ಟಿಗೆ ಸತ್ಯದ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ದಿಮಾಕ್ ಇಲ್ಲಿತ್ತಂದ್ರೆ ಮಾತ್ರನೇ ಅದ್ಭುತವ ನಡೀತೀವಿ. ಇದ್ರ ಮೇಲೆ ಬಂಡೆ, ಈ ಹೃದಯ ಎಂಬ ಬಂಡೆ ಮೇಲೆ, ಇದ್ರ ಮೇಲೆ ನಿಮ್ಮ ಹೃದಯ ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡು ದೇವರು ಪೌಳಿ ಗೋಡೆ ಹಾಕೇನಿಲ್ಲ. ಈ ಶರೀರಕ್ಕೆ ಪೂರ ಕಂಪ್ಲೀಟ್ಲಿ ದೇವರು ಪ್ಯಾಕ್ ಮಾಡ್ಯಾನಿಲ್ಲ. ಈ ಪೌಳಿ ಗೋಡೆ ದೇವ್ರು ಹಾಕಿರ್ತಾನ. ಈ ಪೌಳಿ ಗೋಡೆ ಒಳಗೆ ನೀ ಇದ್ದಂದ್ರ ಅದ್ಭುತ ಒಂದು ಪಾತ್ರನಾಗಿ, ಒಂದು ಪಾತ್ರ ಒಳಗೆ ಜೀವಿಸ್ತೀವಿ. ಯಾರೆಲ್ಲ ಭಯಭಕ್ತಿ ಒಳಗಿರ್ಬೇಕು ನೀವು? ಹಲ್ಲೆಲೂಯಾ. ಕೆಲವರು ಅಂತಾರೆ, ಸರ್ ನಾವು ನಿಮ್ಮ ಮೇಲೆ ಭಾಳ ಭಕ್ತಿ ಇಟ್ಟಿದ್ದೆ ನೋಡ್ರಿ ಅಂತಾರ್ರಿ. ಕೆಲವೊಂದು ಮನೆಗಳಿಗೆ ಪ್ರಾರ್ಥನೆಗೆ ಹೋದಾಗ, ಇಲ್ಲ ಸರ್ ನಿಮ್ಮ ಮೇಲೆ ನಾವು ಭಾಳ ದೇವ್ರಿಗಿನ ಹೆಚ್ಚಿಗೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೆ ನೋಡ್ರಿ ನಾವು. ನನ್ನ ಮೇಲೆ ದೇವ್ರಿಗಿನ ಹೆಚ್ಚಿಗೆ ವಿಶ್ವಾಸ ಇಟ್ಟಿ ಅಂದ್ರೆ ಹಾಳು ಯಾರಾಯ್ತಿರಿ? ಯಾರಾಯ್ತಿರಿ? ಮೊದಲನೇ ಸ್ಥಾನ ದೇವ್ರಿಗೆ ಕೊಡ್ರಿ ನೀವು. ಮೊದಲನೇ ಸ್ಥಾನ, ಮಾನ, ಮರದೆ, ಗೌರವ ದೇವ್ರಿಗೆ ಕೊಡ್ರಿ. ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇಡಬೇಡ್ರಿ. ನಾ ಬಹುಶಃ ಇನ್ನೊಂದು 10-20 ವರ್ಷ, 30-40 ವರ್ಷ ಇರ್ತೇನೋ, ಮತ್ತ ಅದಕ್ಕೆ ಇನ್ನೊಬ್ರು ಬರ್ತಾರ, ಮತ್ತ ಅವ್ರ ಮೇಲೆ ವಿಶ್ವಾಸ ಸಿಗ್ತೀರಿ, ಮತ್ತೆ ಅವ್ರು ತೊಡದೇನೆ ಹೇಳ್ತಾರ. ಶಾಶ್ವತವಾಗಿರ್ತಕ್ಕಂಥ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸವಿಟ್ಟು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಯಾಕಂದ್ರೆ ಆತನೇ ತನ್ನ ರೆಕ್ಕೆಗಳಿಂದ ನಿಮ್ಮನ್ನು ಭದ್ರಪಡಿಸಿ ನಿಮ್ಮನ್ನು ಒದಗಿಸಿಕೊಂಡು ಹೋಯ್ತಕ್ಕಂಥವನು ಆತನ ಪ್ರೇರೆ. ಆತನಿಗೆ ಬಿಟ್ಟು ಬೇರೆ ಯಾರು ಇಲ್ಲ. ಅದಕ್ಕೆ ತನ್ನ ಹದ್ದುಗಳು, ತನ್ನ ಮರಿಗಳನ್ನು ತನ್ನ ರೆಕ್ಕೆದಲ್ಲಿ ಎದ್ದುಕೊಂಡು ಹೋಯ್ತಕ್ಕಂಥದ ಪ್ರೇರೆ. ಮಾನವರೆಲ್ಲ ಅದಕ್ಕೆ ನಿನ್ನ ಪೌಳೆ ಗೋಡೆಗಳನ್ನು ದೇವ್ರು ಕಟ್ಟ್ಯಾನ. ಮನುಷ್ಯರು ಒಂದ್ಸತಿ ಮರ್ತು ಹೋಯ್ತಾರ, ದೇವ್ರು ನಿನಗೆ ಎಂದಿಗೂ ಮರ್ತೋಗಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನ ನಂಬುವವನು ಸತ್ತರು ಕೂಡ ಬದುಕುತ್ತಾನೆ ಎಂಬುದಾಗಿ. ಅದಕ್ಕೆ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಡ್ರಿ. ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿ ನಿಮ್ಗೆ ಉನ್ನತ ಒಂದು ಸ್ಥಾನಕ್ಕೆ ತರ್ತಾನೆ ಪ್ರೇರೆ. ಅದಕ್ಕೆ ಈ ವಾಕ್ಯ ದೇವ್ರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಹೋಗ್ಲಿ. ಕಣ್ಣು ಚಂದ ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರೇರೆ. ಪ್ರಾರ್ಥಿಸ್ರಿ, ಯಾರು ಮೌನವಾಗಿರದೆ. ನಿಜಕ್ಕೂ ದೇವರು ನಿನಗೆ ತನ್ನ ರೆಕ್ಕೆಗಳನ್ನು ನಿಮ್ಮನ್ನು ಒದಗಿಸನು ಪ್ರೇರೆ. ಹದ್ದು ಹೇಗೆ ತನ್ನ ಮರಿಗಳನ್ನು ಸಂರಕ್ಷಿಸಿಕೊಳ್ತದೋ, ಹದ್ದು ಹೇಗೆ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುತ್ತದೋ, ಹಾಗೆ ನನ್ನ ದೇವರು ನಿನ್ನನ್ನು ಕಾಪಾಡ್ತಾನೆ ಪ್ರೇರಿ. ಇಸ್ರಾಯೇಲ್ ಜನವಾಗಿರ್ತಕ್ಕಂಥ ನೀನು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಕ್ಕಂಥ ನೀವು, ನಿಮ್ಮನ್ನು ದೇವರು ಅದ್ಭುತವಾಗಿ ರಕ್ಷಿಸಿ ನಡೆಸ್ತಾನೆ ಪ್ರೇರಿ. ಒಂದ್ಸತಿ ಜ್ಞಾಪಕ ಮಾಡು, ಯಾವುದರ ವಿಷಯದಾಗ್ಲಿ ದೇವರ ಪೌಳೆ ಗೋಡೆಯನ್ನು ಬಿಟ್ಟು ಒಡೆದು ನೀ ಹೊರಗಡೆ ಬಂದಿದ್ದೇನೆ ಒಂದ್ಸತಿ ಜ್ಞಾಪಕ ಮಾಡ್ಕೊ. ದೇವರ ಆಜ್ಞೆಗಳನ್ನು ಮೀರಿ ಲೋಕದನುಸಾರವಾಗಿ ಯಾವುದೇ ವಿಷಯದಲ್ಲಿ ಪಾಪ ಆಗಲಿ, ದ್ರೋಹ ಅಪರಾಧವಾಗಲಿ, ಸುಳ್ಳು ವಂಚನೆ ಆಗಲಿ, ಮೋಸ ವ್ಯಭಿಚಾರವಾಗಲಿ, ಕುಡುಕುತನ ಆಗಲಿ, ಇನ್ನೂ ಏನಾದ್ರ ಲೋಕದ ವಿಷಯದಲ್ಲಿ ಬಂದು ಬಿದ್ದೋಗಿ ಇನ್ನೂ ಏನಾರ ಮಾಡಿದೇನೋ, ದೇವರು ಪೌಳೆ ಗೋಡೆ ಒಳಗಿದ್ದಾಗ ನೀವು ಸುರಕ್ಷಿತವಾಗಿದ್ದಿದ್ದಿ. ದೇವರು ತನ್ನ ರೆಕ್ಕೆ ನೆರಳಲ್ಲಿ ನಿಮ್ಮನ್ನು ಒದಗಿಸುವಾಗ ನೀವು ಸುರಕ್ಷಿತವಾಗಿದ್ದೀರಿ. ಆದರೆ ಅದರ ಒಳಗಿಂದ ಒಂದು ವೇಳೆ ನೀವು ಹೊರಗೆ ಬಂದು ಹಾಳಾಗಿದ್ದೇನೆ ಒಂದ್ಸತಿ ಜ್ಞಾಪಕ ಮಾಡ್ಕೋ. ದೇವರು ತಿರುಗಿ ನಿನಗ ಆತನು ರೆಕ್ಕೆ ನೆರಳಿನಲ್ಲಿ ನಿನ್ನನ್ನು ಭದ್ರಪಡಿಸಲಾಕ ಸಿದ್ಧನಾಗಿದ್ದಾನೆ ಪ್ರಿಯರೇ. ಆತನು ತಿರುಗಿ ನಿನಗ ಪೌಳೆ ಗೋಡೆಯನ್ನು ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನವರು ತನ್ನವರು ಎಲ್ಲ ನಿನ್ನನ್ನು ಕೈ ಬಿಟ್ಕೊಟ್ಟು ದ್ವೇಷಿಸಿ, ಇಷ್ಟೇ ಇಷ್ಟೇ ಇವ್ರ ಜೀವಿತ ಇಷ್ಟೇ ಎಂಬುದಾಗಿ ನಿನ್ನನ್ನು ಹಿಂಸಿಸಿ ಅನೇಕ ಒಂದು ಹಿಂಸೆಗೊಳಗೆ ಮಾಡ್ತಕ್ಕಂಥ ಮಾತುಗಳು ಆಡಿ ನಿನ್ನ ಜೊತೆ ಆಟ ಆಡಿರ್ಬೋದು. ಆದರೆ ಈ ದಿನ ನೀನು ಪಶ್ಚಾತ್ತಾಪ ಪಡುವುದಾದರೆ ನನ್ನ ದೇವರು ನಿನಗೆ ಸ್ಪಷ್ಟವಾಗಿ ತನ್ನ ರೆಕ್ಕೆ ನೆರಳಿನಲ್ಲಿ ನಿನ್ನ ಒದಗಿಸುವ ಸಿದ್ಧನಾಗಿದ್ದ. ತಿರುಗಾತ ನಿನ್ನ ಭದ್ರಪಡಿಸುತ್ತ ನಿನ್ನ ಪೌಳೆ ಗೋಡೆಗಳನ್ನು ಕಟ್ಟಿ ನಿನಗೆ ಉನ್ನತ ಸ್ಥಾನಕ್ತರಲ್ಲ ತನ್ನ. ಯೆಹೋವನ ಭಯವೇ ಜೀವದಾಯಕವು. ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೆ ಅಂದ್ರೆ ಯಾವ ಕೇಡು ನಿನ್ನನ್ನು ಸಂಭವಿಸದು, ಯಾವ ಕೇಡಿನ ಸಂಭವಿಸದು, ಯಾವ ಸಮಸ್ಯೆ, ಶೋಧನೆ, ಕೇಡು, ಅಪಾಯಗಳು ನಿನ್ನ ಮೇಲೆ ಬರ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಿ. ಆತನು ತನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸ್ತಕ್ಕಂಥನಾಗಿದ್ದಾನ, ಆತನ ನೆರಳಿನಲ್ಲಿ ನಿನ್ನ ಭದ್ರಪಡಿಸ್ತಕ್ಕಂಥನಾಗಿದ್ದಾನ. ಮಾತ್ರವಲ್ಲದೆ ತನ್ನವರೆಲ್ಲ ನಿನ್ನ ಅಂದೆ ಆಡಿ ಹೀಯಾಳಿ ಸಂಘಿಸಿದ್ರು ಕೂಡ, ಮರ್ತೋದ್ರು ಕೂಡ ನಿನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆತನು ತನ್ನ ಪೌಳೆ ಗೋಡೆಗಳನ್ನು ಹಾಕಿ ನಿನ್ನನ್ನು ರಕ್ಷಿಸ್ಲತನ ಪ್ರೇರೆ. ದಿನ ಒಂದ್ಸತಿ ಪಶ್ಚಾತ್ತಾಪ ಪಡ್ತೆ, ದೇವ ನಾನು ಸರಿ ಮಾಡಪ್ಪ,
ದೇವರನ್ನು ಸರಿಪಡಿಸು ದೇವರೇ. ನೀನು ಸರಿಪಡಿಸುವುದಾದರೆ ನಿನ್ನ ರೆಕ್ಕೆ ನೆರಳಿನ ಭದ್ರವಾಗಿರ್ಲಿಕ್ಕೆ ಅವಕಾಶ ಇದೆ ದೇವರೇ. ನನ್ನನ್ನು ಸರಿಪಡಿಸುವುದಾದರೆ ಅಥವಾ ನನ್ನನ್ನು ಕ್ಷಮಿಸುವುದಾದರೆ ತಿರುಗಿ ನಿನ್ನ ಪೌಳೆ ಗೋಡೆಯನ್ನು ಕಟ್ಟಪ್ಪ. ಆ ಗೋಡೆ ಒಳಗೆ ನನ್ನ ಹೊರಗೆ ಬಂದೇವ್ರೆ, ನಿನ್ನ ಪೌಳೆ ಗೋಡೆಗಳನ್ನು ಕಟ್ಟಿ ನನ್ನ ಭದ್ರಪಡಿಸ್ತೇವ್ರೆ. ಇನ್ಮುಂದಾದ್ರೆ ನಾವು ಹೊರಗೆ ಬರಲ್ಲಪ್ಪ ದೇವ್ರೆ. ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನಾವು ಜೀವಿಸುವಾಗ ಒಂದು ಅವಕಾಶ ಕೊಡು ದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡು ದೇವರೇ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ದೇವರೇ ನಾವು ಪ್ರಾರ್ಥಿಸ್ತಾ ಬಲಪಡಿಸು ದೇವ್ರೆ. ಪಶ್ಚಾತ್ತಾಪ ಪಡುವಾಗ ಒಂದು ಪೌಳೆ ಗೋಡೆಗಳನ್ನ ಮಕ್ಕಳನ್ನು ತಿರುಗಿ ಕಟ್ಟಪ್ಪ ಕರ್ತಾನೆ. ಸಮಸ್ಯೆಗಳು ಎದುರ್ಕೊಂಡಿರ್ಬೋದು, ಕಾಯಿಲೆ ರೋಗ ವ್ಯಾಧಿಗಳು ಬಿದ್ದೋಗಿರ್ಬೋದು, ಮರಣಕರ ಅಪಾಯಗಳಿದ್ದಿರ್ಬೋದು, ಅನೇಕ ಒಂದು ಹೀನವಾಗಿ ಸ್ಥಿತಿ ಪರಿಸ್ಥಿತಿ ಇದ್ದಿರ್ಬೋದು, ಜನರು ಥೂ ಅಂದಿರ್ಬೋದು. ಆದರೆ ನೀನು ಪಶ್ಚಾತ್ತಾಪ ಪಡುವುದರೆ ದೇವರು ಪೌಳೆ ಗೋಡೆಗಳನ್ನು ಕಟ್ಟುವುದಕ್ಕೆ ಸಿದ್ಧನಾಗಿದ್ದನ ನಿನಗ ರಕ್ಷಿಸುವುದಕ್ಕಾಗಿ ದೇವರು ಹಣ ಪಡೆಯಿರಿ. ನನ್ ಮುಗ್ದೋಯ್ತು ಅನ್ಕೊಂಡಿರ್ಬೋದು ನೀ ಎಲ್ಲ ಇಲ್ಲ, ನಿನ್ ಮುಗ್ದೋಗಿಲ್ಲ. ನಿನಗ ದೇವರು ರಕ್ಷಿಸನೇ ದಿನ. ನೀ ಪಶ್ಚಾತ್ತಾಪ ಪಡುವಾಗ ನಿನ್ನ ಕೈ ಹಿಡಿದ ದೇವರು ಸ್ಪಷ್ಟವಾಗಿ, ದೇವರಿನ ಕೈ ಹಿಡಿದ ಸ್ಪಷ್ಟವಾಗಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿಯಪ್ಪ, ನಿನ್ನ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ನೀನು ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಈ ವಾಕ್ಯ ದೇವರೇ ನಮ್ಮೆಲ್ಲರ ಜೀವಿತದಲ್ಲಿ ಈ ದಿನ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ನಮ್ಮನ್ನು ಮಾರ್ಪಡಿಸು ಕರ್ತಾನೆ. ಇನ್ನು ಮುಂದೆ ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನಾವೆಲ್ಲರೂ ಜೀವಿಸುವ ಹಾಗೆ ನಮ್ಮನ್ನು ಸಹಕರಿಸ್ರಿ. ಇವತ್ತೊಂದು ತೀರ್ಮಾನ, ನಾವು ನಿನ್ನ ಮಕ್ಕಳಾಗಿ ಜೀವಿಸ್ತೇವೆ. ತಿರುಗಿ ನಿನ್ನ ಪೌಳೆ ಗೋಡೆಯನ್ನು ಕಟ್ಟು ಎಂಬುದಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರನ್ನು ದೇವರೇ ಬಲಪಡಿಸು ದೇವರೇ. ನಿನ್ನ ಚಿತ್ತಂತೆ ನಮ್ಮ ನಡೆಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಯೆಹೋವ ಈರೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ರಾಫ ನಿಮಗೆ ಸ್ತೋತ್ರ ಆಗಲಿ. ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ ಆಗಲಿ. ಯೆಹೋವ ಇರುವಾತನ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ನಿಶಿಯೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ನಾನೇ ಆರೋಗ್ಯದಾಯಕನಂತ ಹೇಳಿರ್ತಕ್ಕಂಥ ದೇವರೇ ನಿಮಗೆ ಸ್ತೋತ್ರವಾಗಲಿ ಕರ್ತಾನೆ. ಇವತ್ತು ನಿನ್ನ ಆಲಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ದೇವರೇ ನಿನ್ನ ಹಸ್ತವನ್ನು ಒಪ್ಪಿಸ್ಕೊಡ್ತಾ ಕರ್ತಾನೆ. ಯಾವ್ಯಾವ್ರಿಗೆ ಏನೇನು ಸಮಸ್ಯೆ ಅಗತ್ಯಗಳು ಅವನು ಅವೆಲ್ಲ ಇದನ್ನ ಪರಿಹಾರ ಮಾಡು. ನಿನ್ನೊಂದು ಪೌಳೆ ಗೋಡೆಯನ್ನು ಕಟ್ಟಿ ತಿರುಗಿ ನಿನ್ನ ಮಕ್ಕಳಿನ ಆ ಪೌಳೆ ಗೋಡೆಯಲ್ಲಿ ಸಂರಕ್ಷಿಸಿ ಸಮೃದ್ಧಿಯಿಂದ ಬೆಳೆಯುವಾಗೆ, ಬಲ ಹೊಂದುವಾಗೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಈ ರೀತಿಗೆ ನಿನ್ನ ಮಕ್ಕಳನ್ನು ಬೆಳೆಸುತ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಅದ್ಭುತ ಮಾಡೋಕ್ಕಾಗಿ ಸ್ತೋತ್ರ. ಇವಾಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪಯಣ ಶರೀರ ನನ್ನ ಹಸ್ತಕ್ಕೊಪ್ಪಿಸ್ಕೊಟ್ಟಿದೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದ್ವಿ. ಈ ವಾಕ್ಯ ಸದಾಕಾಲಕ್ಕೆ ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧವಾದ ಆಶೀರ್ವಾದಗಳಿಗಾಗಿ ನಾವು ಬೇಡಿ ಪಡೆದುಕೊಂಡಿದ್ದೇವೆ ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.